ಫಸ್ಟ್ ಸಿನಿಮಾ ತುಂಬಾ ಈಸಿಯಾಗಿ ಸಿಕ್ಬಿಡ್ತು ಚಾನ್ಸ್, ನನಗೆ ಅದ್ರ ಬೆಲೆ ಗೊತ್ತಾಗ್ಲಿಲ್ಲ. ಗಂಡನ ಕೈಯಲ್ಲಿ ಒದ್ದಿಸ್ಕೊಂಡ್ರೆ ಅವರೆಲ್ಲ ದೊಡ್ಡ ಸ್ಟಾರ್ ಆಗ್ತಾರೆ. ಈ ಮೂವಿನಲ್ಲಿ ಡಾಲಿ ಸರ್ ಕಾಣಿಸ್ಕೊಬಹುದು, ಇರ್ಬೋದು ಇರ್ಲೂಬಹುದು. ಟಗರು ಪಲ್ಯ ಸೂಪರ್ ಹಿಟ್ ಆಗಿತ್ತು, ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅದೇ ಟೈಮ್ಗೆ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಅವರು. ನಿಮಗೆ ಇಂಡಸ್ಟ್ರಿನಲ್ಲಿ ಸೆಲೆಬ್ರಿಟಿ ಕ್ರಶ್ ಅಂತ ಹೇಳಿದ್ರೆ ಯಶ್ ಸೊ ಅವ್ರು ನಾನು ಹೇಳಿದಾಗ ಅವ್ರು ಒಂದೇ ಮಾತಂದಿದ್ರು, ಆಗಂಗಿದ್ರೆ ಆಕ್ಟರ್ ಆಗುವ. ಧನಂಜಯ ಸರ್ ಅವ್ರ ಜೊತೆಗೆ ಆಕ್ಟ್ ಮಾಡುವಂತ ಒಂದು ಆಪರ್ಚುನಿಟಿ ಸಿಗಬೇಕು ಅಂತ ಯಾವ ತರ ಮ್ಯಾನಿಫೆಸ್ಟ್ ಮಾಡಿದ್ರೆ? ತುಂಬಾ ಇದೆ, ನಾನು ಅವ್ರಿಗೆ ಡೈರೆಕ್ಟ್ ಆಗೂ ಹೇಳಿದ್ದೀನಿ. ಹೌದಾ? ಬಡವ್ರ ಮಕ್ಕಳು ಬೆಳಿಬೇಕು. ಸೊ ನಿಮ್ಮ ಹತ್ರ ಎಲ್ಲ ಇರ್ಬೋದು, ನಿಮ್ಗೆ ಆ ರೆಕಗ್ನಿಷನ್ ಮಾಡೋದಕ್ಕೆ ಯಾರು ನಿಮ್ಮನ್ನ ಗುರುತಿಸ್ತಾ ಇಲ್ಲ, ನಿಮ್ಗೆ ಒಬ್ಬ ಒಳ್ಳೆ ಡೈರೆಕ್ಟರ್ ಗುರುತಿಸ್ತಾ ಇಲ್ಲ, ಇಲ್ಲ ಒಬ್ಬ ಪ್ರೊಡ್ಯೂಸರ್ ಗುರುತಿಸ್ತಾ ಇಲ್ಲ ಅಂದ್ರೆ ನೀವು ಬಡವನೇ. ಬಡವ್ರ ಮಕ್ಕಳು ಬೆಳಿಬೇಕು. ಫಾರ್ ಎಕ್ಸಾಂಪಲ್ ನಾನು ಅದ್ರಲ್ಲಿ ಒಬ್ಬ. ತಂದೆ ಮತ್ತೆ ತಾಯಿ ಇಬ್ರು ಕೂಡ ಅಕಸ್ಮಾತ್ ಆಗಿ ಸಿನಿಮಾನ ನೋಡಿದ್ರೆ ಯಾವ ರೀತಿಯಾಗಿ ಖುಷಿ ಪಟ್ಟಿರ್ತಾರೆ? ಅವ್ರಿದ್ರೆ ತುಂಬಾ ಖುಷಿ ಪಟ್ಟಿರೋರು. ಶೂಟ್ ಮುಗಿಯೋವರೆಗೂ ಇದ್ರು. ಈಗ ಒಂದು 2 months ಆಯ್ತು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಫೆಬ್ರವರಿ 6ನೇ ತಾರೀಕು ನಾವೆಲ್ಲರೂ ಕೂಡ ಜೇಸಿಗೆ ಹೋಗೋದಕ್ಕೆ ರೆಡಿ ಆಗಿದ್ರೆ, ಇವಾಗ ಚಿತ್ರತಂಡ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಅವರು ಕೂಡ ರೆಡಿ ಆಗಿದ್ದಾರೆ. ಇವಾಗ ಕಾರ್ಯಕ್ರಮಕ್ಕೆ ಚಿತ್ರತಂಡನ ಸ್ವಾಗತಿಸುವಂತ ಒಂದು ಸಮಯ. ಸೊ ಮೊದಲನೇದಾಗಿ ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಶಾಕುಂತಲೆನ ಹುಡ್ಕೊಂಡು ಹೊರಟವರು ನಡುವೆ ಸಿಕ್ಕಾಪಟ್ಟೆ ಅಂತರ ಆಗ್ಬಿಡ್ತು ಅಂತ ಹೇಳಿ ಇವಾಗ ಸಿಕ್ಕಿದ್ದಾರೆ. ಹುಡ್ಕೊಂಡು ಕರ್ಕೊಂಡ್ ಬಂದಿದ್ವಿ. ಸೂರ್ಯ ಪ್ರಖ್ಯಾತ್ ಅವ್ರಿಗೆ ಸ್ವಾಗತ. ನಮಸ್ಕಾರ. 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 ಹೇಗಿದ್ರೆ? ಆರಾಮ್ ಸರ್. ಅಂದ್ರೆ ಸ್ವಲ್ಪ ಆರೋಗ್ಯ ಕೆಟ್ಟಿದೆ, ವಾಯ್ಸ್ ಅದಕ್ಕೆ ಡಲ್ ಇದೆ. ಓಕೆ. ಅಂಡ್ ಇವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಭಾವನೆಗಳಿಗೆ ತುಂಬಾನೇ ಚೆನ್ನಾಗಿ ಸ್ಪಂದಿಸ್ತಾರೆ ಅಂತಾನೆ ಹೇಳ್ಬಹುದು. ಭಾವನಾ ಅವ್ರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಅಂಡ್ ಆಲ್ರೆಡಿ ಕಟ್ಔಟು ಅಂಡ್ ಒಳ್ಳೆ 6 ಪ್ಯಾಕ್ ಅನ್ನ ಇಟ್ಕೊಂಡಿದ್ದಾರೆ. ನೋಡೋದಕ್ಕೆ ಖಡಕ್ ವಿಲನ್ ತರನೇ ಕಾಣಿಸ್ತಾರೆ. ಸೊ ಹಾಗಾಗಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ರ? ಸೂಪರ್ ಸರ್. ಎಸ್. ಸೊ ಬೇಸಿಕಲಿ ಇವಾಗ ಒಬ್ಬ ಹೀರೋ ತುಂಬಾನೇ ಸ್ಟ್ರಾಂಗ್ ಆಗಿ ಬಿಂಬಿಸ್ಬೇಕು ಅಂತ ಹೇಳೋದಾದ್ರೆ, ವಿಜಯ್ ಸಿಂಹ ಅವರು ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು, ಇಲ್ಲ ಅದಕ್ಕಿಂತ ಒಂದು ಪಟ್ ಜಾಸ್ತಿ ಇರ್ಬೇಕು ಅಂತ ಹೇಳಿ ಹೇಳ್ತಾರೆ. ಇವಾಗಿರೋ ಸ್ಟ್ರಾಂಗೇ ಸಾಕು ಸರ್. ಯಾಕಂದ್ರೆ ಅವ್ರ ಕೈಲಿ ತಿಂದಿರೋ ಹೊಡೆತಗಳೇ ಸಾಕು ನಮ್ಗೆ. ಇನ್ನೂ ಸ್ಟ್ರಾಂಗ್ ಆಗಿರೋರು ಹೊಡೆದ್ಬಿಟ್ರೆ ತಡೆಯಕ್ಕಾಗಲ್ಲ. ಎಸ್. ಅಂದ್ರೆ ಹೆಸರಲ್ಲಿ ವಿಜಯ್ ಸಿಂಹ ಅಂದ್ರೆ ಗರ್ಜನೆ ಮಾಡೋದಕ್ಕೆ ಅಥವಾ ನೀವು ಒಂದು ಒಳ್ಳೆ ರೀತಿಯಾದಂತಹ ಸಕ್ಸಸ್ ಪಡೆಯೋದಕ್ಕೆ ಎರಡೂ ಕೂಡ ಇದೆ. ಬಟ್ ಜನರಲ್ ಆಗಿ ಎಸ್ಟಾಬ್ಲಿಷ್ ಆಗ್ಬೇಕು ಅಂತ ಹೇಳಿ ಬಂದಿದ್ದು ಬಹಳಷ್ಟು ವರ್ಷಗಳ ಒಂದು ಜರ್ನಿ ಆಯ್ತು. ಹೌದು. ಸೊ ಆ ಒಂದು ಜರ್ನಿಯಲ್ಲಿ ಇವಾಗ ಎಲ್ಲೋ ಒಂದ್ ಕಡೆ ರೆಕಗ್ನೇಷನ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಎಷ್ಟು ಖುಷಿ ಆಗಿದೆ ನಿಮ್ಗೆ ಈ ಒಂದು ಜೇಸಿ? ತುಂಬಾನೇ ಖುಷಿ ಆಗಿದೆ ಸರ್. ಅದ್ರ ಖುಷಿಗೆ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎಂಟೈರ್ ಟೀಮ್. ಎಸ್ಪೆಷಲಿ ಡಾಲಿ ಸರ್, ಪ್ರಖ್ಯಾತ್ ಸರ್, ನಮ್ ಡೈರೆಕ್ಟರ್ ಎಲ್ಲರಿಗೂ. ಓಕೆ. ಸೊ ಡಾಲಿ ಪಿಕ್ಚರ್ಸ್ ನ ಅಡಿಯಲ್ಲಿ ಜೇಸಿ ಬರ್ತಾ ಇದೆ. ಯೂನಿವರ್ಸಿಟಿ ಅಂತ ಹೆಸರಿಟ್ಟಿದೆ ಯಾಕೆ? ಏನೇನ್ ಕಲಿಯೋದಕ್ಕಾಗತ್ತೆ ಯೂನಿವರ್ಸಿಟಿಲಿ? ಯೂನಿವರ್ಸಿಟಿಗೆ ಹೋದ್ರೆ ಒಂದು ಬದುಕನ್ನ ಹೇಗೆ ರೂಪಿಸ್ಕೋಬಹುದು ಅಂತ ಕಲಿಬಹುದು. ಟೀಚರ್ ಇಲ್ದೇ ಇರೋ ಒಂದು ಪಾಠ ಅಂದ್ರೆ ಇದು ಜೈಲ್. ಅದು ಅಲ್ಲಿಗೆ ಹೋದವರು ಒಳ್ಳೆಯವರಾಗೂ ಆಚೆ ಬರ್ತಾರೆ, ಇಲ್ಲ ಅಂದ್ರೆ ಕೆಟ್ಟವರಾಗೂ ಆಚೆ ಬರ್ತಾರೆ. 2 ಆಪ್ಷನ್ ಅವ್ರ ಕೈಲೇ ಇರುತ್ತೆ. ಸೊ ಜೇಸಿ ದ ಯೂನಿವರ್ಸಿಟಿ ಅನ್ನೋದು ಅದಕ್ಕೆ ದ ಯೂನಿವರ್ಸಿಟಿ. ಜೈಲ್ ಅನ್ನೋದು ಒಂದು ರೌಡಿಸಂ ಭೂಗತ ಲೋಕಕ್ಕೆ ಹೆಡ್ ಆಫೀಸ್ ಅದು ಜೇಸಿ ಅನ್ನೋದು. ಅಲ್ಲಿ ಒಳಗಡೆ ಹೋದವರು ಇಲ್ಲ ಪರಿವರ್ತನೆ ಆಗಿ ಬರ್ಬೇಕು, ಇಲ್ಲ ಅಂದ್ರೆ ಇನ್ನ ದೊಡ್ಡ ಮಟ್ಟ ರೌಡಿಗಳಾಗಿ ಬರ್ಬೇಕು. 2 ಆಪ್ಷನ್ ಅವ್ರ ಕೈಲಿ ಇರುತ್ತೆ. ಸೊ ಯಾವ ಡಿಗ್ರಿನ ಪಾಸ್ ಮಾಡ್ತಾರೆ ಅನ್ನೋದು ಅವ್ರ ಕೈಲಿ ಇರುತ್ತೆ. ನೀವ್ ಯಾವತ್ತಾದ್ರೂ ನೋಡ್ಬೇಕು ಅಂತ ಆಸೆ, ಬಟ್ ಹೋಗಕ್ ಅವಕಾಶ ಸಿಕ್ಕಿಲ್ಲ. ಓಕೆ. ಯಾವತ್ತೂ ಆಸೆ ಇಟ್ಕೋಬೇಡಿ, ಈಡೇರೋದ್ ಬೇಡ ಅಂತ ಹೇಳಿ ನಾವು ಕೂಡ ಕೇಳ್ಕೊಂತೀವಿ. ಬಟ್ ಆದ್ರೆ ಇಲ್ಲಿ ತುಂಬಾನೇ ಕ್ಯೂಟ್ ಅಂಡ್ ಬಬ್ಲಿಯಾಗಿ ಕಾಣಿಸ್ತಾ ಇದಾರೆ. ಪೋಸ್ಟರ್ಸ್ ಗಳಲ್ಲಿ ಒಂದು ಚಿಕ್ಕ ವಯಸ್ಸಿನ ಪಾತ್ರವನ್ನು ಕೂಡ ಮಾಡಿದಾರೆ ಅಂಡ್ ಒಂದ್ ಸ್ವಲ್ಪ ಮೆಚೂರ್ಡ್ ಕ್ಯಾರೆಕ್ಟರ್ನು ಕೂಡ ಇದೆ. ಬಟ್ ಹೇಗ್ ಮೂಡ್ ಬಂದಿದೆ ನಿಮ್ಮ ಪ್ರಕಾರ? ಅದೇ ಒಂದು ಆಲ್ಮೋಸ್ಟ್ ಒಂದು 15 ವಯಸ್ಸು ಹುಡುಗಿಯಿಂದ ಒಂದು 35 ವಯಸ್ಸು ತನಕ ತೋರಿಸಿದೀವಿ ನಾವು ಸಿನಿಮಾದಲ್ಲಿ. ಸೊ ಒಂದು ಏನಂತಾರೆ, ಟೀನೇಜ್ ಅಲ್ಲಿ ಇರ್ಬೇಕಾದ್ರೆ ನಾವೆಲ್ಲ ತುಂಬಾ ಇನ್ನೋಸೆಂಟ್ ಆಗಿ ನಮ್ಗನ್ಸುತ್ತೆ ಓಕೆ ನಾವ್ ಎಷ್ಟು ನೋಡ್ತಿದ್ವೋ ಅಷ್ಟೇ ಪ್ರಪಂಚ ಅಂತ. ಬಟ್ ಒಂದ್ ಸ್ಟೇಜ್ ದಾಟದ ಮೇಲೆ, ಲೈಫಲ್ಲಿ ಒಂದು ಘಟನೆ ಏನಾದ್ರು ನಡೆದ್ಮೇಲೆ ಅವಾಗ ನಮ್ಮ ಪರ್ಸ್ಪೆಕ್ಟಿವೇ ಚೇಂಜ್ ಆಗುತ್ತೆ. ಸೊಸೈಟಿ ನಮ್ ನೋಡುವಂತ ರೀತಿ ಆಗಿರ್ಲಿ, ನಾವು ಏನಂತಾರೆ ನಾವು ಜೀವನನೇ ನೋಡುವಂತ ರೀತಿ ಎಲ್ಲ ಬದಲಾಗುತ್ತೆ. ಸೊ ಅದನ್ನ ಒಂದ್ ಸ್ವಲ್ಪ ಅಚ್ಚುಕಟ್ಟಾಗಿ ತೋರ್ಸಕ್ ಟ್ರೈ ಮಾಡಿದೀವಿ ನಾವು. ಓಕೆ. ಸೊ ಒಬ್ರು ವ್ಯಕ್ತಿ ಬಗ್ಗೆ ಹೇಳ್ತೀನಿ ಸರ್, ತುಂಬಾನೇ ಫೇಮಸ್ ಇವ್ರು. ಇವ್ರು ಗೊತ್ತಾ ಇಲ್ವಾ ಅಂತ ಹೇಳಿ ನೀವು ಹೇಳಿ. ಕಾಳೇನಹಳ್ಳಿ ಅಡವಿ ಸ್ವಾಮಿ ಗೊತ್ತಿಲ್ಲದೆ ಏನ್ ಸರ್, ನಮ್ಮ ಪ್ರೊಡ್ಯೂಸರ್ ಅವ್ರ ತಂದೆ. ಸೊ ಡಾಲಿ ಪಿಕ್ಚರ್ಸ್ ಅಂತ ಹೇಳಿದ ತಕ್ಷಣ ತುಂಬಾ ಜನಕ್ಕೆ ಆಸೆ ಇರುತ್ತೆ, ಅಂದ್ರೆ ಇವರ ಬ್ಯಾನರ್ ಅಂಡರ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ ಹೇಳಿ. ಅಂಡ್ ಡಾಲಿ ಅವರು ಇದುವರೆಗೂ ಟಗರು ಪಲ್ಯ ಎಲ್ಲದನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಫ್ರೆಂಡ್ ಸರ್ಕಲ್ ಜೊತೆಗೇನೆ ಮಾಡ್ತಾ ಇದ್ರು ಅನ್ನೋದು ಒಂದು ಇತ್ತು. ಬಟ್ ಆದ್ರೆ ಇವಾಗ ಅದ್ರ ಹೊರಗಡೆ ಬಂದು ಹೊಸಬರಿಗೆ ಒಂದು ಅವಕಾಶನ ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ ಹೆಂಗ್ ಅಪ್ರೋಚ್ ಮಾಡಿದ್ರಿ ಅಂಡ್ ಹೆಂಗೆ ಈ ಒಂದು ಸಮ್ಮಿಲನ ಆಗಿದ್ದು?
ಅಂದ್ರೆ ಸರ್ ನನ್ಗೆ ಅವ್ರಿಗೂ ಒಂದು ಮುಂಚೆಯಿಂದನೂ ಒಂದು ಒಡನಾಟ ಇತ್ತು. ನನ್ನಿಂದ ಅವರು ಹೊಸ ಪರಿಚಯ ಏನಲ್ಲ. ಅಂದ್ರೆ ಅವರು ಟಗರು ಟೈಮ್ ನಲ್ಲಿ ಏನೋ ಅನ್ಸುತ್ತೆ, ಅದಾದ್ಮೇಲೆ ಅನ್ಸುತ್ತೆ. ಹಾ. ಐ ಥಿಂಕ್ ನಿಮ್ಗೆ ಮೂವಿಗೆ ವಿಶ್ ಮಾಡಿದ್ರು. ಹೌದೌದು, ಟಗರು ಟೈಮಲ್ಲಿ ನಂದು ನಡುವೆ ಅಂತರಲ್ಲಿ ಸಿನಿಮಾಗೆ ವಿಶ್ ಮಾಡಿದ್ರು. ಅದ್ ಬಿಟ್ರೆ ಅಂದ್ರೆ ನಾನು ರಂಗಭೂಮಿಲಿದ್ದೆ, ಅವರು ರಂಗಭೂಮಿಲಿದ್ರು. ನಾನು ಯಾವುದೇ ನಾಟಕ ಮಾಡಿದ್ರು ಅವ್ರಿಗೆ ನಾನು ಇನ್ವೈಟ್ ಮಾಡ್ತಾ ಇದ್ರೆ ನೋಡಕ್ ಬರೋರು. ಆಮೇಲೆ ನಮ್ದೇ ಒಂದು ಸ್ನೇಹ ಬಳಗ ಇತ್ತು ಮೈಸೂರಲ್ಲಿ. ನಾನು ಮೈಸೂರಿಗೆ ಹೋದಾಗೆಲ್ಲ ಅವ್ರ ಸ್ನೇಹ ನಂದು ಮತ್ತೆ ನನ್ಗೂ ಅವ್ರಿಗೂ ತುಂಬಾ ಒಂದು ಮ್ಯೂಚುವಲ್ ಫ್ರೆಂಡ್ಸ್ ಇದ್ರು. ಸೊ ಅಲ್ಲೊಂದು ರಿಲೇಶನ್ಶಿಪ್ ಇತ್ತು ನಮಗೂ ಮತ್ತೆ ಅವ್ರಿಗೆ. ಆಮೇಲೆ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ರು ಅವ್ರು. ಅಂದ್ರೆ ಈಗ ನನ್ನ ಮೊದಲನೇ ಸಿನಿಮಾನು ನಾನು ಯಾರ್ದೇ ಒಂದು ಹೆಲ್ಪ್ ಇಲ್ಲದೆ, ಒಂದು ಬ್ಯಾಕ್ ಗ್ರೌಂಡ್ ಇಲ್ಲದೆ ಆಡಿಷನ್ ಸೆಲೆಕ್ಟ್ ಆಗಿ ಹೀರೋ ಆಗಿ ಅದನ್ನೆಲ್ಲ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ರು. ಚಿಕ್ಕ ವಯಸ್ಸಿಗೆ ಒಂದು ಅವಕಾಶ ಸಿಕ್ಕಿದೆ ಅಂತೆಲ್ಲ ಹೇಳಿ. ಸೊ ನನ್ನ ಒಂದು ಜರ್ನಿ, ಆಮೇಲೆ ನಂದು 3 ಸಿನಿಮಾ ನಿಂತೋಗಿದ್ದು ಅವ್ರಿಗೆ ಗೊತ್ತಾಯ್ತು. ನಾನು ಕಷ್ಟಪಡ್ತಾ ಇರೋದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು ತುಂಬಾ ಹತ್ರದಿಂದ. ಸಿಕ್ದಾಗೆಲ್ಲ ಏನ್ ಮಾಡ್ತೀಯಾ ಅಂತೆಲ್ಲ ಕೇಳ್ತಾ ಇದ್ರು. ನನಗೆ ಒಂದು JC ಅಂತ ಒಂದು ಸಬ್ಜೆಕ್ಟ್ ಮಾಡ್ಕೊಂಡಿದೀನಿ ಅಣ್ಣ. ನಾವೇ ಎಲ್ಲ ಡೈರೆಕ್ಟರ್ ಎಲ್ಲ ಸೇರಿ ಒಂದು ಆಫೀಸು ಕೂಡ ಮಾಡ್ಕೊಂಡಿದೀವಿ. ಪ್ರೀ ಪ್ರೊಡಕ್ಷನ್ ಕೆಲಸ ಎಲ್ಲ ಮುಗ್ದಿದೆ, ನೀವು ಬೇಕಾದ್ರೆ ಇಂಟ್ರೆಸ್ಟ್ ಇದ್ರೆ ನೀವು ಧೈರ್ಯ ಮಾಡ್ಬೋದು ನಮ್ಮ ಸಿನಿಮಾ ಬಂಡವಾಳ ಹಾಕೋದಕ್ಕೆ ಅಂತೆಲ್ಲ ಅಪ್ರೋಚ್ ಮಾಡಿದ್ವಿ. ಟಗರು ಪಲ್ಯ ಸೂಪರ್ ಹಿಟ್ ಆಗಿತ್ತು, ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅದೇ ಟೈಮ್ಗೆ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಅವರು. ಪ್ರತಿ ವರ್ಷ ನಾವು ಹೊಸಬ್ರಿಗೆ ಒಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿ ಡಾಲಿ ಪಿಕ್ಚರ್ಸ್ ಇಂದ ಅನೌನ್ಸ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಅವ್ರದ್ದು ಒಂದು ಕಾಂಬಿನೇಷನ್ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಸೊ ಇವಾಗ ನೀವು HR ಟರ್ನ್ಡ್ ಆಕ್ಟರ್. ಸೊ ಈಗ ಜನರಲಿ ಇವಾಗ ಕೇಳಬೇಕು ಅಂತ ಹೇಳಿದ್ರೆ, ಆಕ್ಟಿಂಗ್ ನಿಮ್ಗೆ ಕನ್ಸಾಗಿತ್ತಾ ಅಥವಾ ಆಕ್ಸಿಡೆಂಟ್ ಆಗಿ ಇಲ್ಲಿಗೆ ಬಂದವರ ನೀವು? ಕನ್ಸು ಅಂತಾನು ಹೇಳಕ್ಕಾಗಲ್ಲ, ಆಕ್ಸಿಡೆಂಟ್ ಅಂತಾನು ಹೇಳೋದಕ್ಕಾಗೋದಿಲ್ಲ. ನಮ್ ತಂದೆ ಬೇಸಿಕ್ಲಿ ಅವರು ಹಾರ್ಡ್ ಕೋರ್ ರಂಗಭೂಮಿ ಕಲಾವಿದರು. ITI ನಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅವರು ದುರ್ಯೋಧನನ, ರಾವಣನ ಪಾತ್ರಗಳೆಲ್ಲ ಹೆಚ್ಚಾಗಿ ಮಾಡ್ತಾ ಇದ್ರು. ಅವರು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನೆಲ್ಲ ತಗೊಂಡಿದ್ದಾರೆ. ಸೊ ಅವ್ರಿಗೆ ಬಂದ ಬಿರ್ದೆ ವಿಜಯ್ ಸಿಂಹ ಅಂತ. ಸೊ ನಮ್ ತಂದೆ ತೀರ್ಕೊಂಡ್ಮೇಲೆ ಲೈಕ್ ಅವ್ರ ಹೆಸರು ಹೋಗ್ತಾ ಇದೆ, ಹೇಗಾದ್ರೂ ಉಳಿಸ್ಕೋಬೇಕು ಅನ್ನೋ ತರ ನನ್ಗಿದ್ದಿದ್ದು ಒಂದೇ ಆಪ್ಷನ್, ನನ್ನ ಹೆಸರಲ್ಲಿ ಆಡ್ ಮಾಡ್ಕೊಳ್ಳೋದು ವಿಜಯ್ ಸಿಂಹ ಅನ್ನೋದನ್ನ. ಸೊ ಆಡ್ ಮಾಡ್ಕೊಂಡು ಕೆಲವೇ ದಿವಸಗಳಲ್ಲಿ ಬಂದಿದ್ದ ಆಫರೇ JC. ಇಲ್ಲ ಅಂದ್ರೆ ನಿಮ್ಮ ಒರಿಜಿನಲ್ ಹೆಸರು ಪ್ರದೀಪ್ ಚಂದ್ರ ವಿಜಯ್ ಸಿಂಹ ಅಂತ. ಓಕೆ. ಸೊ ಈ ರೀತಿ. ಸೊ ನಮ್ ತಂದೆ ಚಿಕ್ಕ ವಯಸ್ಸಿಂದನೂ ನಾವು ಅವ್ರ ಪ್ರಾಕ್ಟೀಸ್ ಎಲ್ಲ ಮನೇಲೆ ಮಾಡ್ತಾ ಇದ್ರು. ಸೊ ಅದ್ ನೋಡಿ ಅದ್ ಬ್ಲಡ್ ಅಲ್ಲಿ ಇತ್ತೋ ಇಲ್ಲೋ, ನನ್ನ ಮೈಂಡ್ ಅಲ್ಲಿ ಅನ್ನೋಯಿಂಗ್ಲಿ ರಿಜಿಸ್ಟರ್ ಆಗಿತ್ತೋ ನಂಗೆ ಗೊತ್ತಿರ್ಲಿಲ್ಲ. ಬಟ್ ಯಾವತ್ತೂ ಇಂಟ್ರೆಸ್ಟ್ ಇರ್ಲಿಲ್ಲ. ಡಾಲಿ ಸರೇ ಹೊಯ್ಸಳ ಸಿನಿಮಾ ಮುಖಾಂತರ ನೀವು ಅಲ್ಲಿ ಫಸ್ಟ್ ಡೆಬ್ಯೂ ಮಾಡಿದ್ದು? ಹೌದು, ಅದೇ ಫಸ್ಟ್ ಸಿನಿಮಾ. ಆಮೇಲೆ ಅವ್ರು ಕೊಟ್ಟ ಕೆಲವು ಟಿಪ್ಸ್ಗಳೇ ನನ್ಗೆ ಇವತ್ತು ಯೂಸ್ ಆಗಿತ್ತು. ಅವತ್ತೇ ನನ್ಗೆ ಆಸೆ ಅನ್ನೋದು, ಕನ್ಸು ಅನ್ನೋದು ಬೆಳೆದಿದ್ದು ನನ್ನ ಮನಸ್ಸಲ್ಲಿ. ಸೊ ಅವ್ರು ಏನೇನ್ ಹೇಳಿದ್ರು ಅವತ್ತು ನನಗೆ, ಏನೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡಿ ಪ್ರಿಪ್ರೇಷನ್ ಯಾವ ರೀತಿ ತಗೋಬೇಕು ಅಂತ ಹೇಳಿದ್ರು, ಅದೆಲ್ಲ ತಗೊಂಡ್ ನಾನು ರೆಡಿಯಾಗಿದ್ದೆ ಆಲ್ಮೋಸ್ಟ್. ಆಗ್ಲೇ ನನ್ಗೆ ಡಾಲಿ ಪಿಕ್ಚರ್ಸ್ ಇಂದ ಕಾಲ್ ಬಂದು ಆಡಿಷನ್ಗೆ ಕರೆದಿದ್ರು. ಸೊ ಆಡಿಷನ್ಗೆ ಹೋಗಿ ಅಲ್ಲಿ ಮತ್ತೆ ನಾನೇನಲ್ಲಿ 100% ಫಿಟ್ ಏನು ಇರ್ಲಿಲ್ಲ. ಸೊ ನಿಮ್ ಪ್ರಕಾರ 100% ಫಿಟ್ ಇಲ್ಲ ಅಂತ ಹೇಳ್ತೀರಾ, ಬಟ್ ನಮ್ ಪ್ರಕಾರ ನೀವು ಯಾವಾಗಲೂ ಫಿಟ್ ಇರ್ತೀರಾ. ಅದಾದ್ಮೇಲೆ ವರ್ಕ್ಶಾಪ್ಸ್ ನಡೀತಾ ಇತ್ತು. ಅವರು ತುಂಬಾ ವರ್ಕ್ಶಾಪ್ಸ್ ಮಾಡ್ತಾ ಇದ್ರು. ಅಂಡ್ ಈ ಕ್ಯಾರೆಕ್ಟರ್ಗೆ ತುಂಬಾ ಕಾಂಪಿಟೇಷನ್ ಕೂಡ ಇತ್ತು. ನಾನು ಸ್ಟಾರ್ಟಿಂಗ್ ಅಲ್ಲೇ ಇವ್ರು ಪ್ರಕಾಶ್ ಸರ್ಗೂ ಹೇಳಿದ್ದೆ, ಚೇತು ಸರ್ಗೂ ಹೇಳಿದ್ದೆ, ಸರ್ ನನ್ಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಟೀಮಲ್ಲಿ ನಾನು ಇರಬೇಕು ಸರ್, ನಾನು ಬಂದು ಹೋಗ್ತಾ ಇರ್ತೀನಿ, ನಂಗೆ ಕಲಿಯೋಕೆ ಒಂದು ಅವಕಾಶ ಸಿಗುತ್ತೆ, ಏನಾದ್ರೂ ಪರವಾಗಿಲ್ಲ, ನೀವು ಅಸಿಸ್ಟೆಂಟ್ ಆಗಾದ್ರು. ಯಾಕಂದ್ರೆ ಇಷ್ಟು ಓಪನ್ ಆಗಿ ಯಾವುದೇ ಟೀಮ್ ನಾನು ನೋಡಿಲ್ಲ ಪರ್ಸನಲಿ. ಸೊ ಇಲ್ಲಿ ತುಂಬಾ ಆಪರ್ಚುನಿಟೀಸ್ ಇತ್ತು ನನಗೆ ಸಿನಿಮಾ ಬಗ್ಗೆ ಕಲಿಯೋಕೆ ಅಂತ. ಅದರಿಂದ ನಾನು JC ಟೀಮ್ ಜಾಯ್ನ್ ಆದೆ. ಅಂಡ್ ಲಕ್ಕಿಲಿ ಒನ್ ಫೈನ್ ಡೇ ನನ್ನೇ ಸೆಲೆಕ್ಟ್ ಮಾಡಿದ್ರು ಅವರು. ಈ ರೀತಿ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ರಾಕನ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಹೌದು. ಓಕೆ. ಸೊ ನಿಮ್ಮ ತಂದೆಯವರು ಕೂಡ ಇಂಡಸ್ಟ್ರಿಯಲ್ಲಿ ಇದ್ದವರು, ಶ್ರೀನಿವಾಸುಲು ಸರ್ ಅವರು. ನೀವು ಚಿಕ್ಕ ವಯಸ್ಸಲ್ಲಿ ಶೂಟಿಂಗ್ ಹೋಗ್ತಾ ಇದ್ದಿದ್ದು ಮತ್ತೆ ಸೆಟ್ ಅಲ್ಲಿ ಹೇಗಿರ್ತಾ ಇತ್ತು, ಶೂಟಿಂಗ್ ಸೆಟ್ ನಲ್ಲಿ ಅವಾಗಿನ ಟೈಮ್ ಒಂದ್ ಸ್ವಲ್ಪ ಜಲಕ್ ಹೇಳ್ತೀರಾ ಅನ್ನೋದಾಗುತ್ತೆ? ಸೊ ಬೇಸಿಕ್ಲಿ ನಮ್ಮ ಹಳೆ ಮನೇನ ನಾವು ಶೂಟಿಂಗ್ ಕೊಡ್ತಿದ್ವಿ. ಸೊ ನಾನು ಚಿಕ್ಕ ವಯಸ್ಸಿಂದನೇ ಸೈಲೆನ್ಸ್, ಲೈಟ್, ಕ್ಯಾಮ್ರಾ, ಆಕ್ಷನ್ ಕೇಳಿನೇ ಬೆಳೆದಿರೋದು. ಮತ್ತೆ ನಮ್ಮ ತಂದೆ ಥಿಯೇಟರ್ ನಡೆಸ್ತಿರ್ಬೇಕಾದ್ರೂ ಥಿಯೇಟರ್ ಹೋಗಿ ಬರೋದು. ಅವಾಗ ಈ ರೀಲ್ಸ್ ಇತ್ತು, ಡಿಜಿಟಲ್ ರೀಲ್ಸ್. ಸೊ ಅದನ್ನೆಲ್ಲ ಡಬ್ಬ ತಂದು ಇಡ್ತಾ ಇದ್ರ. ಸೊ ಅದೆಲ್ಲ ನೋಡಿ ಅದ್ರ ಜೊತೆ ಆಟ ಆಡ್ತಿದ್ವಿ. ಆಕ್ಚುಲಿ ಗೊತ್ತಿಲ್ಲದೆ ಇಷ್ಟೊಂದು ರೀಲ್ಸ್ ಎಲ್ಲ ಕಿತ್ತಾಕಿರೋದೆಲ್ಲ ಉಂಟು. ಸೊ ಹಾಗಾಗಿ ಅದಾದ ನಂತರ ನನಗ್ ಬರ್ಬೇಕು ಅಂತ ಏನು ಆಸೆ ಇರಲಿಲ್ಲ. ನಾನು ತುಂಬಾ ಇಂಟ್ರೋವರ್ಟೆಡ್, ತುಂಬಾ ಸೈಲೆಂಟು ಚಿಕ್ಕ ವಯಸ್ಸಿನ ನಾನು. ಅದಾದ್ಮೇಲೆ ಐ ಥಿಂಕ್ ನಾನು ಕಾಲೇಜಲ್ಲಿ ಇರೋ ಟೈಮಲ್ಲಿ ಹೀಗೆ ಇಂಟರ್ ಕಾಲೇಜ್ ಫೆಸ್ಟಿವಲ್ ಮಾಡಬೇಕಾದಾಗ ಫ್ಯಾಷನ್ ಶೋಗಂತ ಹೋಗಿದ್ವಿ. ಇದೇನೋ ಚೆನ್ನಾಗಿದೆಯಲ್ಲ, ನನಗೆ ಇಷ್ಟ ಆಯ್ತಲ್ಲ ಅಂತ ಹೇಳಿ ನಮ್ಮ ಮನೇಲಿ ನಮ್ಮ ಮಮ್ಮಿಗೆ ಹೇಳಿದೆ. ಅವ್ರು ನಿಮ್ಮ ತಂದೆ ಹತ್ರ ಮಾತಾಡಿ ನೋಡು ಅಂತ ಅಂದರು. ಸೊ ಅವ್ರು ನಾನು ಹೇಳಿದಾಗ ಅವ್ರು ಒಂದೇ ಮಾತಂದಿದ್ದು, ಆಗಂಗಿದ್ರೆ ಆ್ಯಕ್ಟರ್ ಆಗು ಅಂತ. ಸೊ ಆವಾಗ ಕೂತಿದ್ದ ಥಾಟು. ಆಮೇಲೆ ನಾನು ಫಿಲ್ಮ್ ಸ್ಕೂಲ್ಗೆ ಹೋಗಿ ಒಂದಷ್ಟು ಆಡಿಷನ್ಸ್ ಎಲ್ಲ ಕೊಟ್ಟು ಫೈನಲಿ ಇವಾಗ JC. ಓಕೆ. ಸೊ ಥಿಯೇಟರ್ ಇದೆಯಾ ಏನೋ ನಿಮ್ದು ಇವಾಗ?
ಇಲ್ಲ ಇಲ್ಲ ಮುಂಚೆ ನಡೆಸ್ತಿದ್ವಿ ನಾವು. ಓಕೆ, ಇನ್ ಕೇಸ್ ಇದ್ದಿದ್ರೆ ನಿಮ್ಮ ಮೂವಿ ಅಲ್ಲಿ ರಿಲೀಸ್ ಆಗಿದೆ. ಹೌದು. ಓಕೆ, ಸೊ ಈ ಒಂದು 7 ಇಯರ್ಸ್ 6 ಇಯರ್ಸ್ 7 ಇಯರ್ಸ್ ಒಂದು ಗ್ಯಾಪ್ ಏನಿತ್ತು, ಆ ಗ್ಯಾಪ್ ಅಲ್ಲಿ ತುಂಬಾ ಜನ ಅನ್ಕೊಂತಾರೆ ಎಲ್ಲಿ ಕಳೆದೋಗ್ಬಿಟ್ಟಿದ್ರು, ಏನ್ ಮಾಡ್ತಾ ಇದ್ರು, ಒಂದು ಏನಾದ್ರು ಹೇಳ್ತೀರಾ ಅನ್ನೋದ್ರೆ ಈ 7 ಇಯರ್ಸ್ ಏನ್ ಮಾಡ್ತಾ ಇದ್ರಿ ನೀವು? ಸರ್ ಅದೇ 2018 ಅಲ್ಲಿ ನಂದು ಫಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು ನಡುವೆ ಅಂತರಲ್ಲಿ. ಆಮೇಲೆ 3 ಸಿನಿಮಾ ಕಮಿಟ್ ಆದೆ ನಾನು. ಶೂಟಿಂಗ್ ಕೂಡ ಮುಗೀತು, 2 ಸಿನಿಮಾ ಕಂಪ್ಲೀಟ್ ಆಗಿ ಶೂಟಿಂಗ್ ಕೂಡ ಮುಗಿದಿ ರಿಲೀಸ್ ಹಂತಕ್ಕೂ ಬಂದಿತ್ತು. ಅದೇ ಟೈಮ್ಗೆ ಕೋವಿಡ್ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿ 2 ಇಯರ್ಸ್ ಎಲ್ಲಾರ ಜೀವನನೂ ರಿವರ್ಸ್ ಹೊಟ್ಟೋಯ್ತು ಹಿಂದಕ್ಕೆ. ಸೊ 21 ಆದ್ಮೇಲೆ ತಿರ್ಗಾ ಏನಾದ್ರು ಮಾಡ್ಬೇಕಲ್ಲ, ಅಟ್ಲೀಸ್ಟ್ ಕಂಪ್ಲೀಟ್ ಆಗಿ ಸಿನಿಮಾನಾದ್ರೂ ಮುಗಿಸಿ ಅಂತ ಪ್ರೊಡ್ಯೂಸರ್ಗೆ ತುಂಬಾ ಕೇಳ್ಕೊಂಡೆ. ಅವ್ರು ಯಾರು ರಿಲೀಸು ಮಾಡ್ಲಿಲ್ಲ, ಅಥವಾ ಇನ್ನೊಂದು ಸಿನಿಮಾ ಅರ್ಧಕ್ಕೆ ಶೂಟ್ ಆಗಿ ಅದನ್ನು ನಿಂತೋಯ್ತು. ಅದಕ್ಕೆ 1 ವರ್ಷ ನಾನು ಡೆಡಿಕೇಶನ್ ಕೊಟ್ಟು 6 ಪ್ಯಾಕ್ ಮಾಡಿ ಲಾಂಗ್ ಹೇರ್ ಎಲ್ಲ ಬಿಟ್ಟು ಅದಕ್ಕೆ ತುಂಬಾನೇ ಟೈಮ್ ಕೊಟ್ಟಿದ್ದೆ ನಾನು. ಯಾಕೆಂದ್ರೆ ಆ ಟೈಮ್ ಮತ್ತೆ ಸಿಗಲ್ಲ ಸರ್. ಹಣ ಸಂಪಾದನೆ ಮಾಡ್ತಾರೆ, ಟೈಮ್ ಹೋಗಿದ ಹಣ ನಮ್ಮ ಒಂದು ಏಜು ಮತ್ತೆ ಬರ್ಬೇಕಲ್ಲ. ಸೊ ಆ ಒಂದು ಫ್ರಸ್ಟ್ರೇಷನ್ ಅಲ್ಲೇನೆ ಇದೇನಿದು ವರ್ಕೌಟ್ ಆಗ್ತಾ ಇಲ್ಲ. ಫಸ್ಟ್ ಸಿನಿಮಾ ತುಂಬಾ ಈಸಿಯಾಗಿ ಸಿಕ್ಬಿಡ್ತು ಚಾನ್ಸ್, ನನಗೆ ಅದ್ರ ಬೆಲೆ ಗೊತ್ತಾಗ್ಲಿಲ್ಲ. ಬಟ್ 2ನೇ ಸಿನಿಮಾಗೆ ಈ JC ಆಗೋದಕ್ಕೆ ದೇವರು ತುಂಬಾನೇ ನಮ್ಮ ತಾಳ್ಮೆನ ಟೆಸ್ಟ್ ಮಾಡ್ಬಿಟ್ಟ. ಅಂದ್ರೆ ನೀನ್ ಇರ್ತೀಯಾ, ನೀನ್ ಫೀಲ್ಡ್ ಅಲ್ಲಿ ಲಾಯಕ ಇಲ್ವಾ, ಮುಳ್ಳು ನಿನ್ ಕಡೆ ತಿರುಗುತ್ತಾ ಇಲ್ವಾ ಅನ್ನೋದಕ್ಕೆ ಇವತ್ತು JC ಉದಾಹರಣೆ ಅಂತ ಹೇಳ್ಬೋದು. ಇವತ್ತು ಆ ಪಟ್ಟಿದ್ದ ಶ್ರಮ, ಆ ಪಟ್ಟಿದ್ದ ತಾಳ್ಮೆ, ಇವತ್ತು ನಾವೆಲ್ಲ ಕುತ್ಕೊಂಡು ಒಂದು ಆಫೀಸ್ ಮಾಡಿ, ವರ್ಕ್ಶಾಪ್ ಮಾಡಿ, ಪ್ರೀ ಪ್ರೊಡಕ್ಷನ್ ಮಾಡಿ, ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡಿ, 1 ವರ್ಷ ಪ್ರೊಡ್ಯೂಸರ್ ಮನೆ ಬಾಗಿಲುಗಳಿಗೆ ಅಲ್ದಿದ್ದೀವಿ ನಾನು ಮತ್ತೆ ನಮ್ಮ ಡೈರೆಕ್ಟರ್. ಡಾಲಿ ಪಿಕ್ಚರ್ಸ್ ಅಪ್ರೋಚ್ ಮಾಡೋಕ್ಕೂ ಮುಂಚೆ ಧನಂಜಯ್ ಸರ್ ಪ್ರಾಮಿಸ್ ಮಾಡಿದ್ರು ನಾನು ಮಾಡ್ತೀನಿ ಸಿನಿಮಾ ಅಂತ. ಬಟ್ ಅವ್ರದೇ ಆದಂತ ಒಂದು ಪ್ರೊಸೆಸ್ ಅಲ್ಲಿ ಇದ್ರು. ಅವ್ರದ್ದು ಹೆಡ್ ಬುಷ್ ಇತ್ತು, ಟಗರು ಪಲ್ಯ ಇತ್ತು. ಸೊ ಎಲ್ಲ ಮುಗಿಬೇಕಿತ್ತು ನಮ್ದು ಸಿನಿಮಾ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ. ಸೊ ಆ ಒಂದು ಪ್ರೋಸೆಸ್ ಅಲ್ಲಿ ನಮ್ಗೆ ಇಷ್ಟು ಟೈಮ್ ಸ್ಟಾರ್ಟ್ ಆಯ್ತು. ನಾನು ಈಗಲೂ ಹೇಳ್ತೀನಿ ನಮ್ಮ ಡೈರೆಕ್ಟರ್ಗೆ, ನಮ್ದೊಂದು ಪ್ರೋಮೋ ಅಂದ್ರೆ ಶೂಟ್ ಮಾಡಿದ್ವಿ ನಾವೇನೆ, ಎಲ್ಲ ಪ್ರೊಡ್ಯೂಸರ್ ಪಿಚ್ಗೆ ಅಂತ ಹೇಳಿ ಒಂದು 3 to 5 minutes. ಅದನ್ನ ಎಲ್ಲಾರ್ಗು ತೋರಿಸ್ತಾ ಇದೀವಿ. ನೋಡಿ ಸರ್, ಅವತ್ತು ಮಾಡಿದ ಶೂಟ್ ಇವತ್ತು ಮಾಡಿರೋ ಸಿನಿಮಾಗೂ ಎಷ್ಟು ವ್ಯತ್ಯಾಸ ಇದೆ, ನಮ್ದು ಎಷ್ಟು ಜರ್ನಿ ಎಲ್ಲಿ ತನಕ ಬಂದಿದೆ. ಸೊ ಅದೊಂದು ಇರ್ಬೇಕು ಸರ್, ಯಾರಿಗೇ ಆದ್ರೂ ಅದೊಂದು ಕಾನ್ಫಿಡೆನ್ಸ್ ಹಾಗೆ ಆಗುತ್ತೆ ಅನ್ನೋ ಒಂದು ಭಾವನೆ ಇದ್ರೆ, ನಮ್ಮಲ್ಲಿ ನಾವು ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಿದ್ರೆ, ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ರೆ ಖಂಡಿತ ಫಲ ಸಿಗುತ್ತೆ ಅನ್ನೋದಕ್ಕೆ ನಾವೇ ಉದಾಹರಣೆ ಇವತ್ತು ಅಂತ ಹೇಳ್ಬೋದು ಸರ್. ಓಕೆ, ರೌಡಿಸಮ್ ಮೂವೀಸ್ ಅಂತ ಹೇಳಿದ ತಕ್ಷಣನೇ ಇವಾಗ ಎಲ್ಲೋ ಒಂದು ಕಡೆ ಆಲ್ರೆಡಿ ತುಂಬಾ ರೌಡಿಸಮ್ ಮೂವೀಸ್ ಗಳನ್ನ ನಾವು ನೋಡ್ಬಿಟ್ಟಿದ್ವಿ. ಸ್ಟಾರ್ಟಿಂಗ್ ಫ್ರಮ್ ಓಮ್ ಇಂದ ಹಿಡಿದು ಇವತ್ತಿನ ಮೂವೀಸ್ ವರ್ಗು ನಾವು ತುಂಬಾ ಮೂವೀಸ್ ಗಳನ್ನ ನೋಡಿದೀವಿ. ಬಟ್ ಆದ್ರೆ ಈ ಭೂಗತ ಲೋಕನ ಯಾವ ರೀತಿಯಾಗಿ ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ರ, ಅಂಡ್ ಅದು ಜನರ ಮೇಲೆ ಏನಾದ್ರು ಇಂಪ್ಯಾಕ್ಟ್ ಮಾಡುತ್ತಾ ಈ ಒಂದು ಸಿನಿಮಾ? ಇಲ್ಲ ಅಂದ್ರೆ ನಾವು ಭೂಗತ ಲೋಕನ ಇನ್ಸ್ಪೈರ್ ಮಾಡ್ತಾ ಇಲ್ಲ ಸರ್, ಯಾವುದೇ ಯುವಕರಿಗೆ ಇನ್ಸ್ಪೈರ್ ಮಾಡ್ತಾ ಇಲ್ಲ. ನೀವು ಭೂಗತ ಲೋಕದ ಒಳಗಡೆ ಹೋದ್ರೆ ನಿಮ್ ಜೀವನಗಳು ಏನೆಲ್ಲ ಆಗುತ್ತೆ, ಸಿಸ್ಟಮ್ ಯಾವ ತರ ಇದೆ, ನಿಮ್ನ ಸಮಾಜ ಯಾವ ತರ ನೋಡುತ್ತೆ, ಯುವಕರಿಗೆ ಅದು ಒಳ್ಳೆ ರೀತಿ ತಗೊಂಡು ಹೋಗ್ತಾ ಇಲ್ಲ, ಇನ್ನೂ ಅವ್ರನ್ನ ಕೆಟ್ಟ ದಾರಿಗೆ ಕರ್ಕೊಂಡು ಹೋಗ್ತಾ ಇದೆ. ಈಗ ಯಾವ್ದೇ ಒಬ್ಬ ಕಾಮನ್ ಮ್ಯಾನ್ಗೆ ಪೊಲೀಸ್ ಸ್ಟೇಷನ್ ಹೋದ್ರೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಯಾಕೆಂದ್ರೆ ಏನೋ ಅವ್ನು ಇನ್ಫ್ಲೂಯೆನ್ಷಿಯಲ್ ಇರಬೇಕು, ಇಲ್ಲ ಏನೋ ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕು, ಇಲ್ಲ ಬ್ಯಾಕ್ ಗ್ರೌಂಡ್ ಇರಬೇಕು, ಅಂಥವ್ರಿಗಷ್ಟೇ ಇವತ್ತು ನ್ಯಾಯ ಸಿಗ್ತಾ ಇದೆ. ಸೊ ನಿಮ್ಮ ಬುದ್ಧಿ ನಿಮ್ ಕೈಯಲ್ಲಿ ಇದ್ರೆ ನಿಮ್ಗೆ ಎಷ್ಟು ಉತ್ತಮ ಅನ್ನೋದನ್ನ ನಾವು ಹೇಳಕ್ ಹೊರಟಿದೀವಿ. ಸುಮ್ನೆ ಭೂಗತ ಲೋಕ ಇನ್ನೇನೋ ಅದಕ್ಕೇನೋ ಒಂದು ಇನ್ಸ್ಪಿರೇಷನ್ ಕೊಡೋದು, ಇಲ್ಲ ರೌಡಿಸಮ್ ಅಂದ್ರೆ ಈ ತರ ಆ ತರ ಅಂದ್ರೆ ಅದನ್ನ ನೀವು ಇನ್ಸ್ಪೈರ್ ಆಗಿ ತಗೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ. ಒಂದು ಇನ್ನೋಸೆಂಟ್ ಹುಡುಗ, ಅವ್ನಿಗೇನೋ ಒಂದು ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆದ್ರೆ, ಅವ್ನು ಯಾವ್ದೋ ಒಂದು ಕೋಪದ ಕೈ ಕತ್ತಿ ಕೊಟ್ರೆ ಅವ್ನ ಜೀವನ ಯಾವ ರೀತಿ ಹಾಳಾಗುತ್ತೆ, ಅವ್ನ ಫ್ಯಾಮಿಲಿ ಯಾವ ರೀತಿ ಸಫರ್ ಪಡ್ತಾರೆ, ಅವ್ನ ಸುತ್ತಮುತ್ತಲಿರೋ ಜನ ಯಾವ ರೀತಿ ಅವ್ರನ್ನ ನೋಡ್ತಾರೆ. ಸೊ ಇದನ್ನ ಹೇಳಕ್ಕೆ ಹೊರಟಿದೀವಿ ನಾವು. ಓಕೆ, ಯಾಕೆ ಕಪ್ಗಿರೋರು ಹೀರೋ ಆಗ್ಬಾರ್ದಾ? ಗೊತ್ತಿಲ್ಲ ಸರ್. ಆಗಿದ್ದೀರಲ್ಲ ತುಂಬಾ ಜನ ಆಗಿದ್ದಾರೆ. ಬಟ್ ಐ ಥಿಂಕ್ ಅಂದ್ರೆ ನಿಮ್ಗೆ ಆ ತರದ್ದು ಏನಾದ್ರು ಒಂದು ಥಾಟ್ ಇದೆಯಾ? ಏನಿಲ್ಲ ಸರ್, ಹಾರ್ಡ್ ಕೋರ್ ವಿಲನ್ ಆಗ್ಬೇಕು ಅನ್ನೋ ನಂದು ಮೇನ್ ಇಂಟೆನ್ಷನ್ ಇದೆ. ವಿಲನ್ ಆದ್ರೆ ತುಂಬಾ ಬಿಸಿ ಆಗಿರ್ಬೋದು ಸರ್, ಹೀರೋಗಳಿಗೆ ಅವ್ರು ಯಾವಾಗ್ಲೂ ಅದೇ ರೇಗಿಸ್ತಾ ಇರ್ತಾರೆ, ನಿಮ್ದೇನೋ ಸೆಟ್ಲ್ ಆಗೋಯ್ತು ಲೈಫ್, ವರ್ಷ ಫುಲ್ ಕೆಲಸ ಮಾಡ್ಕೊಂಡಿರ್ತೀರಾ, ವರ್ಷಕ್ಕೊಂದೇ ಎಲ್ಲಾ ಹೀರೋಗಳು ಹೊಡಿಯ ಕರೀತಾ ಇರ್ತಾರೆ ಅವ್ರನ್ನ. ನಾವು ಮಾಡೋದೇ 1 ವರ್ಷಕ್ಕೆ 1 ಸಿನಿಮಾ ಇಲ್ಲ 2 ಸಿನಿಮಾ ಮಾಡಿದ್ರೆ ಹೆಚ್ಚಾಗುತ್ತೆ. ಹೌದು. ಅಂಡ್ ಈಗ ಶಿವಣ್ಣವ್ರ ಜೊತೆಗೂ ಕೂಡ ಗೋಸ್ಟ್ ಅಲ್ಲಿ ಹೌದು, ಅದು ಹೇಳೋಣ ಅಂತಿದ್ದೆ ನೀವು ಆ ಪ್ರಶ್ನೆ ಕೇಳಿದಾಗ. ಸೊ ನಾನು ಎಲ್ಲೋ ಕೇಳಿದ್ದೆ, ದುನಿಯಾ ವಿಜಿ ಸರ್ ಹೆಂಗ್ ಬಂದ್ರು ಅವ್ರು. ಸೊ ಶಿವಣ್ಣನ ಕೈಯಲ್ಲಿ ಒದ್ದಿಸ್ಕೊಂಡ್ರೆ ಅವರೆಲ್ಲ ದೊಡ್ಡ ಸ್ಟಾರ್ ಆಗ್ತಾರೆ. ಸೊ ಹೋಪ್ಫುಲಿ ಅದು ಸ್ಟೇಜ್ ಮೇಲೆ ಅದನ್ನ ಇಲ್ಲ, ಅಷ್ಟ್ ಮಾತಾಡಕ್ ನನಗೆ ಚಾನ್ಸ್ ಸಿಗ್ಲಿಲ್ಲ ಅಲ್ಲಿ. ಸೊ ಗೊತ್ತಿಲ್ಲ ಸರ್. ಬಟ್ ಅಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಚಿಕ್ಕ ಒಂದು ಫೈಟ್ ಸೀನ್ ಅಲ್ಲಿ ಬಂದು, ಬಟ್ ಆದ್ರೆ ಇಲ್ಲಿ ಎಂಟೈರ್ ಮೂವಿಯಲ್ಲಿ ನೀವೇನೆ ವಿಲನ್ ಆದಾಗ ಆ ಒಂದು ಫೀಲಿಂಗ್ ಹೇಗಿತ್ತು ನಿಮ್ಗೆ? ಏನ್ ಅನಿಸ್ತಾ ಇತ್ತು ಸರ್? ಪ್ರಿಪರೇಷನ್ ತುಂಬಾನೇ ಇತ್ತು ಸರ್ ಅದಕ್ಕೆ. ನನ್ ಸುಮ್ನೆ ಬಾಡಿ ಇದೆ, ಇಲ್ಲ ಹೈಟ್ ಇದಾನೆ, ಇಲ್ಲ ಕಪ್ಪಗಿದಾನೆ, ಇಲ್ಲ ಕ್ಯಾರೆಕ್ಟರ್ ಆಪ್ಟ್ ಆಗಿದ್ದಾನೆ ಅನ್ಬಿಟ್ಟು 100% ಅವ್ರು ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿಲ್ಲ. ಅದ್ರಲ್ಲಿ ತುಂಬಾ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅಂಡ್ ಡೇ 1ಗೆ ಮತ್ತೆ ಈಗ ಕಂಪೇರ್ ಮಾಡಿದ್ರೆ
ಅಲ್ಲಿ ಇದ್ದಿದ್ ಪರ್ಫಾರ್ಮೆನ್ಸ್ ಟೋಟ್ಲಿ ಝೀರೋ. ಓಕೆ, ಬಟ್ ಈಗ ನನ್ ಕೇಳಿದ್ರೆ ಲೈಕ್ ನನ್ಗೆ ಅನ್ಸಿದ್ರೆ ಲೈಕ್ ಮೋರ್ ದನ್ 50% ನಾನು ಮಾಡಿದೀನಿ ಅಂತ. ನೈಸ್. ಬಟ್ ಸ್ಟಿಲ್ ಗುಡ್ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಸೊ ಆ ಪ್ರಿಪ್ರೇಷನ್ ಎಲ್ಲ ತುಂಬಾ ಯೂಸ್ಫುಲ್ ಆಯ್ತು. ನಾನು ಎಲ್ಲ ಇಂಟರ್ವ್ಯೂಸ್ ಅಲ್ಲೂ ಹೇಳ್ತಾ ಇರ್ತೀನಿ, ಲೈಕ್ ವರ್ಕ್ಶಾಪ್ಸ್ ಅಂತ ಏನ್ ಮಾಡ್ತಾ ಇದ್ರು ನಮ್ಗೆ, ಅದು ತುಂಬಾ ಹಾರ್ಡ್ ಕೋರ್ ಆಗಿ ಲೈಕ್ ನೆಕ್ಸ್ಟ್ ಲೆವೆಲ್ ವರ್ಗೂ ತಗೊಂಡು ಹೋಗ್ತಾ ಇದ್ರು ಚೇತು ಸರ್. ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇರ್ಲಿಲ್ಲ. ಸೊ ಒನ್ಸ್ ನಾವು 3 ಜನ ವರ್ಕ್ಶಾಪ್ಸ್ ಅಲ್ಲಿ 100% ಆಗಿದೀವಿ ಅಂತ ಗೊತ್ತಾದ್ಮೇಲೆನೆ ಅವರು ಲೈಕ್ ಶೂಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು. Okay. ಅಲ್ಲಿಂದ ಆಚೆ ನಾವು ಡಾಲಿ ಸರ್ಗೋಸ್ಕರ ಕಾಯ್ತಾ ಇದ್ವಿ, ಲೈಕ್ ಹೋಗಿ ಶೂಟ್ಗೆ ಅಂತ ಹೇಳೋರ್ಗು ಕಾಯ್ತಾ ಇದ್ವಿ. ಬಟ್ ಬಿಫೋರ್ ದಟ್ ಫಸ್ಟ್ ಲೆವೆಲ್ ಫಿಲ್ಟ್ರೇಷನ್ ನಮ್ ಡೈರೆಕ್ಟರ್ಗೆ ಓಕೆ ಇವ್ರು ಮಾಡ್ತಾರೆ, ಹೋಗ್ಬೋದು ಕ್ಯಾಮ್ರಾ ಮುಂದೆ ಅಂತ ಅವ್ರಿಗೆ ಫೀಲ್ ಆಗೋವರೆಗೂ ವಿ ಆರ್ ನಾಟ್ ರೆಡಿ. ಸೊ ಡಾಲಿ ಪಿಕ್ಚರ್ಸ್ ಅಂತ ಹೇಳಿದ ತಕ್ಷಣ ಇವಾಗ ಪ್ರೊಡ್ಯೂಸರ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾದಾಗ ಸೆಟ್ಟಿಗೆ ವಿಸಿಟ್ ಮಾಡ್ತಾ ಇರ್ತಾರ? ಏನಾದ್ರು ಧನಂಜಯ ಸರ್ ಬಂದಿದ್ರ? ಬಟ್ ಅವ್ರು ಬಂದಿದ್ದಾರೆ. ಓಕೆ. ಹಾ. ಅಂಡ್ ಇನ್ನೊಂದು ಕೇಳಬೇಕು, ಅಕಸ್ಮಾತ್ ಆಗಿ ಏನಾದ್ರು ಈ ಮೂವಿನಲ್ಲಿ ಡಾಲಿ ಸರ್ ಕಾಣಿಸ್ಕೊಬಹುದಾ ಗೆಸ್ಟ್ ಅಪಿಯರೆನ್ಸ್? ನೋಡಿ Suspense. ಸಿನಿಮಾ ನೋಡಿ ಅದು. ಬಿಕಾಸ್ ಟ್ರೈಲರ್ ಅಲ್ಲಿ ಎಲ್ಲಾ ಕಡೆ ಡಿಕೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ನಾನು, ಹಾ, ಹಾ, ಹಾ. ಎಲ್ಲಿ ಏನ್ ಸಿಗ್ಬೋದು ಅಂತ ಹೇಳಿ. ಏನಾದ್ರು ಗೆಸ್ಟ್ ಅಪಿಯರೆನ್ಸ್ ಯಾರಾದ್ರೂ ಬೇರೆ ಸ್ಟಾರ್ ಹೀರೋ ಅಥವಾ ಡಾಲಿ ಸರ್ನೇ ಬಂದು ಆಕ್ಟ್ ಮಾಡುವಂತ ಒಂದೇನಾದ್ರು? ಇಲ್ಲ ನೋಡಿ, ಅದು ನಾವು ಹೇಳ್ಬಿಟ್ರೆ ಮಜಾ ಇರಲ್ಲ, ಸಿನಿಮಾ ನೋಡಿದ್ರೆ ಮಜಾ ಇರಲ್ಲ. ಸೊ ಹಾಗಾದ್ರೆ ಏನೋ ಒಂದು ಸ್ಪೆಷಲ್ ಕಾದಿದೆ ಅಂತಾನೆ ಹೇಳ್ಬೋದಾ? ಇರ್ಬೋದು ಇರ್ಲೂಬೋದು. ಓಕೆ. ಜನರಲ್ ಆಗಿ ಬ್ಯಾಕ್ ಟು ಸ್ಕೂಲ್ಸ್ ಅಂತ ಹೇಳಿದ್ರೆ ಒಂದು ಶೆಡ್ಯೂಲ್ ನಲ್ಲಿ ಐ ಥಿಂಕ್ ನೀವು ಸ್ಕೂಲ್ ಡೇಸ್ ಅದಕ್ಕೆ ವೆಯ್ಟ್ ಕಟ್ ಡೌನ್ ಮಾಡ್ಬೇಕಾಯ್ತಾ ಅಥವಾ ಒಂದ್ ಸ್ವಲ್ಪ ಯಂಗ್ ಆಕ್ಚುಲಿ ನಾವು ಕಾಣಿಸ್ಬೇಕಾಗಿರುತ್ತಾ? ಲಾಸ್ಟ್ ಡೇ ಆಫ್ ಶೂಟ್ ಸ್ಕೂಲ್ ಪೋರ್ಷನ್ ಮಾಡಿದ್ದು. ಓಕೆ. ಸೊ ಅದೇ ನಾವಿಬ್ರಿಗೆ ಹೇಳಿದ್ರು ಸ್ವಲ್ಪ ಸಣ್ಣ ಆಗಿ ಅಂತ, ಆದಷ್ಟು ಮಾಡಿದ್ವಿ. ಮೀಸೆಗಡೆ ಎಲ್ಲ ತೆಗಿಬೇಕಾಯ್ತು. ಹೌದು. ನಾವು ಅದಕ್ಕೆ ಈಗ last ಬೆಳಗ್ಗೆ day. ಮಾತಾಡ್ತಾ ಇದ್ವಿ, ಅವ್ರ ಸ್ಕೂಲ್ ಟೈಮಲ್ಲಿ ಎಷ್ಟು ಮುದ್ದಾಗಿ ಚಬಿಯಾಗಿ ಕಾಣಿಸ್ತಾ ಇದಾರೆ ಅಂತ. ಈಗಲೇ ಸ್ವಲ್ಪ ಮಾಸ್ ಆಗಿ ಚೆನ್ನಾಗಿ ಹಾ. ಕಾಣಿಸ್ತಾ ಇದಾರೆ. ಸೊ ಅದು ಹೇಗಿರ್ತಾ ಇತ್ತು ಸ್ಕೂಲ್ ಡೇಸ್ ಅದನ್ನು ಶೂಟ್ ಮಾಡ್ಬೇಕಾದ್ರೆ? ತುಂಬಾ ಫನ್ ಇತ್ತು. ಏನಕ್ಕಂದ್ರೆ ಯೂನಿಫಾರ್ಮ್ ಹಾಕೊಳ್ಳೋದೆಲ್ಲ, ಆಮೇಲೆ ಕ್ಲಾಸಲ್ಲಿ ಕೂತ್ಕೊಳ್ಳೋದು ಎಲ್ಲ ನಮ್ಗೆ ಹಂಗೆ ಏನಂತಾರೆ, ಒಂದೇ ದಿನ ಶೂಟ್ ಮಾಡಿದ್ ನಾವು ಆಕ್ಚುಲಿ ಐಡಿ ದಿನ. Okay. ಹಾ, ಸೊ ಚೆನ್ನಾಗಿತ್ತು ಆಕ್ಚುಲಿ. ಈಗ ನಿಮ್ಗೆ ಫಸ್ಟ್ ಮೂವಿನಲ್ಲಿ ಸಿಕ್ಕಂತಹ ಒಂದು ನೇಮ್ ಫೇಮ್ ಮತ್ತೆ ಆ ಒಂದು ಹಾರ್ಡ್ ಹಿಟ್ ಆಗಿದ್ದು ಎಲ್ಲಾ ಕಡೆನೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಆಯ್ತು. ಅಂಡ್ ನಿಮ್ಗೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಗಳು ಹುಡ್ಕೊಂಡ್ ಬಂದಿದ್ದನ್ನು ಕೂಡ ಯಾವ ರೀತಿಯಾದಂತ ಒಂದು ಸಬ್ಜೆಕ್ಟ್ಸ್ ಗಳು ಬರ್ತಾ ಇತ್ತು ಅದಾದ್ಮೇಲೆ? ಅಂದ್ರೆ ಒಂದು ಲವ್ ಸ್ಟೋರಿನೇ ಮಾಡಿದೆ, ಇನ್ನೊಂದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದೆ. ಸೊ ಆಮೇಲೆ ಇನ್ನೊಂದು ಟ್ರಾವೆಲಿಂಗ್ ಸ್ಟೋರಿ ತರ ಇತ್ತು ಅದು. ಸೊ 3 ಜಾನರ್ ಟ್ರೈ ಮಾಡಿದೆ ನಾನು. ಆಮೇಲೆ ನನ್ಗೆ ಅನ್ಸ್ತು, ಈಗ ಎಲ್ಲಾ ಹೀರೋಗಳಿಗೂ ಒಂದು ಒಳ್ಳೆ ಆಕ್ಷನ್ ಸಿನಿಮಾಗಳೇ ಲೈಫ್ ಕೊಟ್ಟಿದೆ ಅಂತ ಹೇಳಿ. ಇವಾಗ ಶಿವಣ್ಣ ಅವ್ರಿಗೆ ತಗೊಳ್ಳಿ, ಜೋಗಿ ಓಂ ಇರ್ಬೋದು, ಇವ್ರಿಗೆ ನಮ್ಮ ಡಾಲಿ ಧನಂಜಯ ಅವ್ರಿಗೆ ಡಾಲಿ ಪಾತ್ರ ಆಗಿರ್ಬೋದು, ದರ್ಶನ್ ಸರ್ಗೆ ಕರಿಯಾ ಮೆಜೆಸ್ಟಿಕ್ ದಾಸ ಆಗಿರ್ಬೋದು, ದುನಿಯಾ ವಿಜಯ್ ಸರ್ಗೆ ಸಲಗಾ ಭೀಮಾ ಆಗಿರ್ಬೋದು. ಸೊ ಎಲ್ಲರಿಗೂ ಅದೊಂದು ಕಂಬ್ಯಾಕ್ ತರ ಆಗ್ಲಿ, ಇಲ್ಲ ಒಂದು ಪುಷ್ ಕೊಟ್ಟಿದೆ. ಸೊ ನಾನು ಯಾಕೆ ಈ ತರದ ಒಂದು ಸಿನಿಮಾ ಟ್ರೈ ಮಾಡಬಾರ್ದು, ಒಂದು ಅಂಡರ್ ವರ್ಲ್ಡ್ ರಿಲೇಟೆಡ್ ಇಲ್ಲ ಆಕ್ಷನ್ ಸಿನಿಮಾಗಳು ಟ್ರೈ ಮಾಡಬಾರ್ದು ಅಂತ ಹೇಳಿ ನನಗೆ ಯಾವಾಗ ಚೇತನ್ ಸರ್ ಬಂದ್ ಕತೆ ಹೇಳಿದ್ರು, ನನಗೆ ಅದೊಂದು ಇಂಟ್ಯೂಷನ್ ಅನ್ನೋದು ಹೊಡಿಯುತ್ತಲ್ಲ, ಓ ಇದೇನೋ ಒಂದು ಆಗುತ್ತೆ, ಇದು ವರ್ಕ್ ಆಗೇ ಆಗುತ್ತೆ, ಆಮೇಲೆ ನನ್ನ ಒಂದು ಕ್ಯಾರೆಕ್ಟರ್ಗೆ ಇದು ಪಕ್ಕಾ ಫಿಟ್ ಆಗುತ್ತೆ. ಆಮೇಲೆ 3-4 ವೇರಿಯೇಷನ್ ಇದೆ. ಒಬ್ಬ ಯಂಗ್ ಹುಡುಗನಿಂದ ಹಿಡಿದು ಒಂದು ಮಾಸ್ ಹೀರೋ ಆಗೋ ತನಕನೂ ಒಂದು ಎಲ್ಲಾ ತರ ಲುಕ್ಗಳು ಸಿನಿಮಾದಲ್ಲಿ ಬಂದು ಹೋಗುತ್ತೆ. ಸೊ ಎಲ್ಲಾದ್ರೂ ಟ್ರೈ ಮಾಡ್ಬೋದಲ್ಲ, ನೆಕ್ಸ್ಟ್ ಬರೋ ಡೈರೆಕ್ಟರ್ಗಳಿಗಾಗ್ಲಿ ಇನ್ವೆಸ್ಟರ್ಗಳಿಗಾಗ್ಲಿ ನಾನು ಎಲ್ಲದಕ್ಕೂ ಸೂಟ್ ಆಗ್ತೀನಿ ಅಂತ ನಾನು ತೋರಿಸ್ಕೊಬೋದಲ್ಲ ಅಂತ ಹೇಳಿ ಈ ಪಾತ್ರನ ನಾನು ಚೂಸ್ ಮಾಡಿದ್ದೆ. ಓಕೆ. ಸೊ ಇಂದು ಸೆಂಟೆನ್ಸ್ ತುಂಬಾ ಸೌಂಡ್ ಮಾಡ್ತಾ ಇದೆ. ಹಾ. ಒಂದು ಸೆಂಟೆನ್ಸ್ ಯಾವ್ದು ಅಂತ ಹೇಳಿದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಹಾ, ಸೊ ಇವಾಗ ಡಾಲಿ ಅವರು ಹೇಳಿದ್ದು, ಧನಂಜಯ ಸರ್ ಹೇಳಿದ್ದು ಅದನ್ನ ಒಳ್ಳೆ ರೀತಿಯಲ್ಲೇನೆ ಹೇಳಿದ್ರು. ಬಟ್ ಅದು ಬೇರೆ ಬೇರೆ ಆಯಾಮಗಳಿಗೆ ಹೌದು. ಇತ್ತೀಚೆಗೆ ನಡೆದಂತ ಬಿಗ್ ಬಾಸ್ಗೂ ಕನೆಕ್ಟ್ ಆಗ್ಬಿಡ್ತು ಅದು. ಹಾ, ಆಮೇಲೆ ರಾಜ್ಬಿ ಶೆಟ್ಟಿ ಅವರು ಎಲ್ಲೋ ಕೂತ್ಕೊಂಡು ಒಂದು ಇಂಟರ್ವ್ಯೂ ನಲ್ಲಿ ಮಾತಾಡ್ಬೇಕಾದ್ರೆ ಅವ್ರ ಸಂದರ್ಶನದಲ್ಲಿ ಹೇಳಿದಂತಹ ಒಂದು ವಾಕ್ಯನೂ ಕೂಡ ಎಲ್ಲಾ ಕಡೆನೂ ಕೂಡ ಅದು ಹರಿದಾಡ್ತಾ ಇದೆ. ಕರೆಕ್ಟ್. ಈ ಒಂದು ಟೀಮ್ ನಲ್ಲಿ ಬಡವ್ರ ಮಕ್ಳು ಯಾರಿದ್ದಾರೆ? ಬಡವ್ರ ಮಕ್ಕಳು ಇದಾರಲ್ಲ, ನಮ್ಮ ನಾವೆಲ್ಲ ನಿರ್ದೇಶಕರು ಬಡವ್ರೆ. ಬಡವರು, ನಮ್ಮ ಇವರು ಬಡವರು, ನಮ್ಮ ವಿಲನ್ ಬಡವರು. ಬಡವರೇ ಸರ್. ಬಡವ್ರು ಆಗಿದ್ರೆ ನಾವು ಶ್ರೀಮಂತರಾಗಿದ್ರೆ ನಾನು ಯಾಕೆ 7 ವರ್ಷ? ಇಟ್ಸ್ ನಾಟ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ನಿಮ್ಗೆ ಇದ್ದಿದ್ದು ಆ ಹಂಗರ್ ಅನ್ನೋದೊಂದಿದೆಯಲ್ಲ, ಅದು ಬಡತನನೇ ಸರ್. ನಿಮ್ಗೆ ಅದು ಅವಕಾಶ ಸಿಗೋವರೆಗೂ ನೀವು ಬಡವ್ರೆ. ನಿಮ್ಗೆ ಅಲ್ಲಿ ಸಿಕ್ಕಿ ನಿಮ್ ಅದ್ರ ಮುಂದೆ ಅದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸರ್ ಆ ಸ್ಟೇಟ್ಮೆಂಟ್ ಅಲ್ಲಿ. ಇವಾಗ ಅದು ಸಿಗದೆ ಇದ್ದವ್ರಿಗೆ ಗೊತ್ತಿರುತ್ತೆ ಅದ್ರ ಬೆಲೆ ಏನು ಅಂತ. ಇವಾಗ ನಿನ್ ಜೇಬಲ್ಲಿ ನಿನ್ನ ಹತ್ರ ದುಡ್ಡಿರ್ಬೋದು, ಆದ್ರೆ ನೀನು ಹೋಗಿ ಒಂದ್ ಕಡೆ ಪ್ರೂವ್ ಮಾಡ್ಕೊಂಡು ನಿಂದು ಅದ್ ಬಡತನ. ವೇದಿಕೆ ಅನ್ನೋದು ಸಿಗ್ಬೇಕಲ್ಲ ಸರ್, ಯಾರಿಗಾದ್ರೂ ಒಂದು ಪ್ಲಾಟ್ಫಾರ್ಮ್ ಅನ್ನೋದು ಸಿಗ್ಬೇಕು, ಸ್ಟೇಜ್ ಅನ್ನೋದು ಸಿಗ್ಬೇಕು, ಒಂದು ಒಳ್ಳೆ ಬ್ಯಾನರ್ ಅನ್ನೋದು ಸಿಗ್ಬೇಕು. ಸೊ ನಿಮ್ಮ ಹತ್ರ ಎಲ್ಲ ಇರ್ಬೋದು, ನಿಮ್ಗೆ ಆ ರೆಕಗ್ನಿಷನ್ ಮಾಡೋದಕ್ಕೆ ಯಾರು ನಿಮ್ಮನ್ನ ಗುರುತಿಸ್ತಾ ಇಲ್ಲ, ನಿಮ್ಗೆ ಒಬ್ಬ ಒಳ್ಳೆ ಡೈರೆಕ್ಟರ್ ಗುರುತಿಸ್ತಾ ಇಲ್ಲ, ಇಲ್ಲ ಒಬ್ಬ ಪ್ರೊಡ್ಯೂಸರ್ ಗುರುತಿಸ್ತಾ ಇಲ್ಲ ಅಂದ್ರೆ ನೀವು ಬಡವನೇ. ನೀವೆಲ್ಲ ಇದ್ದು ಏನು ಇಲ್ದೇ ಇರೋ ರೀತಿನೇ ಇರ್ಬೇಕಾಗುತ್ತೆ. ಸೊ ಆ ರೆಕಗ್ನಿಷನ್ಗೆ ಅವ್ರು ಬಡವ್ರ ಮಕ್ಳು ಮನೆ ಬೆಳಿಬೇಕು ಅಂತ ಹೇಳಿ ಅದಕ್ಕೆ ತುಂಬಾ ಆಯಾಮಗಳು ನೀವು ಹೇಳ್ದಂಗೆ ಏನೇನೋ ಅರ್ಥಗಳು ಉಟ್ಕೊಂತು.
ಸೊ ಬಡವ್ರ ಮಕ್ಳಿಗೂ ಎಲ್ಲ ಟ್ಯಾಲೆಂಟ್ ಇಲ್ಲದೆ, ಅಂದ್ರೆ ಟ್ಯಾಲೆಂಟ್ ಇದ್ದೂನು ಅವ್ರಿಗೆ ಆ ವೇದಿಕೆ ಸಿಗದೆ ಇರೋರು ಬಡವರೇನೆ. ಸೊ ನಮ್ಮ ಒಂದು ದೃಷ್ಟಿಲಿ ಹೇಳಕ್ಕೆ ಹೋದ್ರೆ, ಸೊ ಆ ರೀತಿ ನೀವು ತಗೊಬೋದು. ಇನ್ನು ಹಿಂಗೂ ತಗೋಬಹುದು. ಅವ್ರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅವ್ರು ಬರೋದಿಕ್ಕೇನೆ. ಅವ್ರು ಒಂದು ಇವಾಗ ಡಾಲಿ ಆಗೋದಿಕ್ಕೇನೆ ಅವ್ರು ಜಯನಗರ ಎಷ್ಟು 4th ಬ್ಲಾಕ್ ವರ್ಷ. ಇಂದ ಸ್ಟಾರ್ಟ್ ಹಾ. ಎಕ್ಸಾಕ್ಟ್ಲಿ. ಸೊ ಅವ್ರಿಗೆ ಗೊತ್ತಲ್ವಾ ಅದ್ರ ಕಷ್ಟ ಏನು ಅಂತ. ಅದು ಅವ್ರು ಇನ್ನೊಬ್ರಿಗೆ ಅವಕಾಶ ಕೊಡ್ತಿದ್ದಾರೆ. ಇವಾಗ ನಾನ್ ಪಟ್ಟಿದ ಕಷ್ಟ ಇನ್ನೊಬ್ರು ಅಷ್ಟು ಜಾಸ್ತಿ ಪಡೆದೆ ಈಸಿಯಾಗಿ ಆಗ್ಲಿ ಅಂತ. ಅದ್ರಲ್ಲಿ ಐ ಥಿಂಕ್ ಇಟ್ಸ್ ಗ್ರೇಟ್. ಆತರ ಒಂದ್ ಮನಸ್ಥಿತಿ ಬರೋದೇ ಇದೆಯಲ್ಲ, ಅದು ತುಂಬಾ ಗ್ರೇಟ್. ಅದು ನಾವೇ ಹಣಗಳು ಹಾಕೊಂಡು ಸಿನಿಮಾ ಮಾಡ್ಬೋದಿತ್ತಲ್ಲ, ನಾವು ಶ್ರೀಮಂತರಾಗಿದ್ರೆ. ನಾವು ಯಾಕೆ 7 ವರ್ಷ ಗ್ಯಾಪ್ ತಗೊಂಡು ಇನ್ನೊಬ್ರಿಗೆ ಯಾರಿಗೋ ಡೇಟ್ಸ್ ಕೊಟ್ಕೊಂಡು 3 ಸಿನಿಮಾ ಮಾಡಿ ಅದು ಫ್ಲಾಪ್ ಆಗಿ, ಇಲ್ಲ ನಾನೇ ಟೇಕ್ ಓವರ್ ಮಾಡಿ ಕೊಡಿ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬೋದಿತ್ತು ಆ ಸಿನಿಮಾಗಳನ್ನ. ಇಲ್ಲ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡು ನಾನೇ ಸಿನಿಮಾ ಮಾಡ್ತೀನಿ, ನಂದೇ ಒಂದು ಬ್ಯಾನರ್ ಇಟ್ಕೊಂಡು ನಾನೇ ಮಾಡ್ಬೋದಿತ್ತು. ನಾವ್ ಯಾಕೆ ಎಲ್ಲಾರ ಮನೆ ಪ್ರೊಡ್ಯೂಸರ್ ಮನೆ ಬಾಗಿಲುಗಳಿಗೆ ಅಲಿಬೇಕಿತ್ತು? ಹೌದು. ಎಲ್ಲ ನಾವು ನಮ್ಮ ಹತ್ರ ಇಲ್ದೇ ಇರೋದಕ್ಕೆ ತಾನೇ ನಾವು ಇನ್ನೊಬ್ರ ಹತ್ರ ಹೋಗಿ ಕೇಳಕ್ಕಾಗೋದು. ಎಸ್. ಸೊ ಒಂದು ಜಸ್ಟಿಫಿಕೇಶನ್ ಓಲ್ ಟುಗೆದರ್ ಕನ್ಕ್ಲೂಷನ್ ಏನಂದ್ರೆ, ಟ್ಯಾಲೆಂಟ್ ಇದ್ದು ಅವ್ನಿಗೆ ಅವಕಾಶ ಸಿಗದೆ ಇರೋನೆಲ್ಲ ಅವರೆಲ್ಲ ಬಡವರೇ. ಓಕೆ. ಸೊ ಅದನ್ನ ಅವ್ರು ಹೇಳಕ್ ಬಂದಿರೋದು. ಸೊ ಬಡವ್ರ ಮಕ್ಳು ಬೆಳಿಬೇಕು ಅಂತ. ಫಾರ್ ಎಕ್ಸಾಂಪಲ್ ನಾನು ಅದ್ರಲ್ಲಿ ಒಬ್ಬ. ಓಕೆ. ಸೊ ಅಂದ್ರೆ ಇವಾಗ ತಂದೆ ಮತ್ತೆ ತಾಯಿ ಇಬ್ರು ಕೂಡ ಅಕಸ್ಮಾತ್ ಆಗಿ ಸಿನಿಮಾನ ನೋಡಿದಿದ್ರೆ ಯಾವ ರೀತಿಯಾಗಿ ಖುಷಿ ಪಟ್ಟಿರ್ತಾ ಇದ್ರು? ಅನ್ಫಾರ್ಚುನೇಟ್ಲಿ ಇಬ್ರು ಇಲ್ಲ, ಅದೇನೆ. ನನಗೆ ರೀಸೆಂಟ್ ಆಗಿ ಕಳ್ಕೊಂಡೆ. ಸೊ ಅವ್ರು ತುಂಬಾ ಆಸೆ ಇತ್ತು ನನ್ನ ದೊಡ್ಡ ಪರದೆ ಮೇಲೆ ನೋಡ್ಬೇಕು ಅಂತ. ಅವ್ರಿದ್ದೀರ ತುಂಬಾ ಖುಷಿ ಪಟ್ಟಿರೋರು. ಶೂಟ್ ಮುಗಿಯೋವರೆಗೂ ಇದ್ರು. ಈಗ ಒಂದು 2 months ಆಯ್ತು. ಎಸ್. ಸೊ ಅದೊಂದು ದಿನಕ್ಕೋಸ್ಕರ ತುಂಬಾ ಜನ ಪೇರೆಂಟ್ಸ್ ಹೌದು. ಕಾಯ್ತಾ ಇರ್ತಾರೆ. ಸೊ ಇಟ್ ಇಸ್ ಎಮೋಷನಲ್ ಅನ್ನೋ ತರ ಅನ್ಸುತ್ತೆ. ಹೌದು. ಅಂಡ್ ನಿಮಗೆ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ಆಸೆ ಇದೆ. ಸೊ ಅಲ್ಲಿ ಟೈಟಲ್ಸ್ ಗಳನ್ನ ವಿನ್ ಆಗ್ಬೇಕು ಅಂತ ಆಸೆ ಇದೆ. ಮುಂಬರುವಂತ ದಿನಗಳಲ್ಲಿ ಆಕ್ಟಿಂಗು ಪ್ಲಸ್ ಬಾಡಿ ಬಿಲ್ಡಿಂಗ್ ಎರಡನ್ನೂ ಹೇಗೆ ತಗೊಂತೀರಾ? ಇಲ್ಲ, ಇಷ್ಟು ವರ್ಷದಲ್ಲಿ ಅದೆಲ್ಲ ನಾನು ಮುಗಿಸ್ಬಿಟ್ಟಿದ್ದೀನಿ. ಲೈಕ್ ಇಂಟರ್ನ್ಯಾಷನಲ್ ಹೋಗಿದ್ದೀನಿ, ಇಂಟರ್ನ್ಯಾಷನಲ್ ಮೆಡಲ್ಸ್ ತಗೊಂಡಿದ್ದೀನಿ, ಆಲ್ ಓವರ್ ಇಂಡಿಯಾ ಫೇಮ್ ಸಿಕ್ಕಿದೆ ನನಗೆ ನನ್ನ ಇಂಡಸ್ಟ್ರಿಲಿ, ಐ ಮೀನ್ ಬಾಡಿ ಬಿಲ್ಡಿಂಗ್ ಇಂಡಸ್ಟ್ರಿಲಿ. ಸೊ ಈಗ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಮೂವೀಸ್ ಮೇಲಿದೆ. ಸೊ ಬಾಡಿ ಬಿಲ್ಡಿಂಗ್ ಬಿಟ್ಟು ವೆಯ್ಟ್ ಟ್ರೈನಿಂಗ್ಸ್ ಎಲ್ಲ ಇರುತ್ತೆ. ನನ್ನ ಫಿಟ್ನೆಸ್ ಲೆವೆಲ್ ಎಲ್ಲ ಇದೇ ರೀತಿ ಮೇಂಟೈನ್ ಮಾಡ್ತಾ ಇರ್ತೀನಿ. ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಸ್ಟಂಟ್ಸ್, ಆಕ್ಷನ್ಸ್ ಎಲ್ಲ. ಸೊ ಎವ್ರಿ ಡೇ ಅದಕ್ಕೂ ಟ್ರೈನಿಂಗ್ ನಡೀತಾನೆ ಇದೆ ನಂದು. ಸೊ ಇವಾಗ ನಮ್ಮ ಜೊತೆಗೆ JC ದ ಯೂನಿವರ್ಸಿಟಿಯ ಪ್ರಿನ್ಸಿಪಲ್ ಬಂದಿದ್ದಾರೆ. ಪ್ರಿನ್ಸಿಪಲ್ ನ ಮಾತಾಡ್ಸೋಣ. ಸೊ ಚೇತನ್ ಜಯರಾಮ್ ಅವರಿಗೆ ಸ್ವಾಗತ, ನಮಸ್ಕಾರ. ನಮಸ್ತೆ ಸರ್. ಸೊ JC ದ ಯೂನಿವರ್ಸಿಟಿ ಅಂತ ಇಟ್ಟಿದೆ ಯಾಕೆ? ಏನೇನ್ ಕಲ್ತ್ರಿ ನೀವು ಮೂವಿ ಮುಗಿಯೋ ಅಷ್ಟ್ರಲ್ಲಿ? ಐ ಮೀನ್ ಅಲ್ಲಿಗೆ ಹೋಗಿ ಅಲ್ಲ, ಮೂವಿ ಮುಗಿಯೋ ಅಷ್ಟ್ರಲ್ಲಿ ಏನೇನ್ ಕಲ್ತ್ರಿ ಅಥವಾ ಏನೇನ್ ಕಲ್ಸಿದ್ರಿ? ಕಲ್ಸೋದಕ್ಕೆ ಅಷ್ಟು ದೊಡ್ಡವನಲ್ಲ, ಬಟ್ ತುಂಬಾ ಕಲ್ತಿದ್ದೀನಿ. ಎವ್ರಿ ಡೇ ಕಲಿಯೋದಿದ್ದೇ ಇರುತ್ತೆ. ಫಿಲ್ಮ್ ಇಂಡಸ್ಟ್ರಿ ಅಥವಾ ಫಿಲ್ಮ್ ಅಂತ ಅಂದ್ರೇನೆ ಎವ್ರಿ ಡೇ ಲರ್ನಿಂಗ್ ಪ್ರೊಸೆಸ್ ಇದ್ದೇ ಇರುತ್ತೆ. ಏನೋ ಒಂದು ಕಲೀಲೇಬೇಕು. ಒಂದಿನ ಶೂಟಲ್ಲಿ ನಾನು ಇನ್ನೂ ಬೆಟರ್ ಆಗಿ ಮಾಡ್ಬೋದು ಅಂತ ಕಲ್ತಿರ್ತೀರಿ, ಅಥವಾ ಇಲ್ಲ ನಾನು ಮುಂಚೆ ಮಾಡಿದ್ ಕರೆಕ್ಟ್ ಇತ್ತು, ಇವಾಗ ನಾನು ಹೋಗ್ತಾ ಇರೋದು ಕರೆಕ್ಟಾಗಿ ತಪ್ಪಾಗ್ತಾ ಇದೆ ಅನ್ನೋದನ್ನ ಕಲಿತೀವಿ. ಯಾರ ಹತ್ರ ಹೆಂಗ್ ಬಿಹೇವ್ ಮಾಡಬೇಕು, ಹೆಂಗ್ ಮಾತಾಡ್ಬೇಕು, ಹೆಂಗ್ ನಡ್ಕೊಳ್ಬೇಕು, ಪ್ರತಿಯೊಂದು ಕಲಿಸ್ತಾ ಹೋಗ್ತಾ ಇರುತ್ತೆ. ಓಕೆ. ಸೊ ಮೂವಿ ಜನರಿಗೆ ಏನ್ ಕಲಿಸ್ಬೋದು? ನಾನೇನು ಕಲ್ಸಕ್ ಬಂದಿಲ್ಲ ಸರ್. ಇಲ್ಲಿ ಫಸ್ಟ್ ಅದನ್ನ ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾನೇನು ಕಲ್ಸಕ್ ಅಂತ ಬಂದಿಲ್ಲ. ಇದು ಒಬ್ಬ ಒಂದು ಮಿಡಲ್ ಕ್ಲಾಸ್ ಮನೆಯಲ್ಲಿರುವಂತ ಒಬ್ಬ ಹುಡುಗನ ಕತೆ ಇದು. ಓಕೆ. ಸೊ ನಾನು ಅದ್ರಲ್ಲಿ ಏನು ಹೇಳಿ ಅಥವಾ ನಾನೇನು ಕಲ್ಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಏನೂ ಇಲ್ಲ. ಅವ್ನ ಲೈಫ್ ಸ್ಟೋರಿಯಲ್ಲಿ ಅವ್ರಿಗೆ ರಿಲೇಟ್ ಆಗೋ ಥರದ್ದು ಏನಾದ್ರು ವಿಷಯಗಳಿತ್ತು ಅಂತಂದ್ರೆ ಆಬ್ವಿಯಸ್ಲಿ ಅದು ಅವ್ರಿಗೆ ಗೊತ್ತಾಗುತ್ತೆ. ಎಸ್. ನಿಮ್ಗೆ ಇಂಡಸ್ಟ್ರಿನಲ್ಲಿ ಸೆಲೆಬ್ರಿಟಿ ಕ್ರಶ್ ಅಂತ ಹೇಳಿದ್ರೆ? ಯಶ್ ಸರ್. ಹೌದಾ? ಯಾಕೆ? ಲೈಕ್ ಫಸ್ಟ್ ನಾನು ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಅವರು ಐ ಥಿಂಕ್ ಅವ್ರ ಮೈಂಡ್ ಸೆಟ್ ಏನಿದೆಯಲ್ಲ, ಐ ಥಿಂಕ್ ದಟ್ ಇಸ್ ಲೈಕ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ನೀವು ಏನು ಯೋಚನೆ ಮಾಡ್ತೀರೋ ನೀವು ಅದೇ ಆಗ್ತೀರಾ. ಇಟ್ಸ್ ಆಲ್ ಅಬೌಟ್ ಯುವರ್ ಮೈಂಡ್ ಸೆಟ್. ನಾವು ಅವ್ರ ಮೈಂಡ್ ಸೆಟ್ ನನಗೆ ತುಂಬ ಇಷ್ಟ. ಅವರು ಸ್ಟಾರ್ಟಿಂಗ್ ಐ ಥಿಂಕ್ ಸೀರಿಯಲ್ ಮಾಡೋವಾಗಲೇ ಅವ್ರಿಗೆ ಗೊತ್ತು ಅವ್ರು ಎಲ್ಲಿಗೆ ಹೋಗಬೇಕು, ಏನು ನನ್ನ ದಾರಿ, ಏನು ನನ್ನ ಗುರಿ ಅಂತ. ಸೊ ಆ ಪಾತ್ ಎಲ್ಲರಿಗೂ ಕ್ಲಾರಿಟಿ ಇರಬೇಕು ಅಂತ ನಾನು ಅನ್ಕೋತೀನಿ ಒಂದು ಆರ್ಟಿಸ್ಟಿಗೆ. ಹಾಂ. ಸೊ ಅವ್ರು ನೋಡಿ ನನಗೆ ಐ ಥಿಂಕ್ ಐ ಲೈಕ್ ಹಿಮ್ ಅಂಡ್ ತುಂಬ ಇನ್ಸ್ಪೈರಿಂಗ್ ಆಗಿ ಅನಿಸ್ತಾರೆ ಅವರು. ಓಕೆ. ಚಿಕ್ಕಣ್ಣ ಅವರು ನಿಮ್ ಜೊತೆಗೆ ಫಸ್ಟ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ರು. ಅಂಡ್ ನಿಮ್ಮಿಬ್ಬರ ಕಾಂಬಿನೇಷನ್ ತುಂಬಾನೇ ಸಖತ್ತಾಗಿತ್ತು. ಮೇ ಬಿ ಒಂದು ಕಾಮಿಡಿ ಸೀಕ್ವೆನ್ಸ್ ಅಲ್ಲಿ ಆಗ್ಲಿ ಅಥವಾ ಒಂದು ಎಮೋಷನಲ್ ಸೀಕ್ವೆನ್ಸ್ ಅಲ್ಲಿ ಆಗ್ಲಿ ಜೊತೆಲೇ ಇರ್ತಾ ಇದ್ರು. ಸೊ ಥ್ರೂ ಔಟ್ ದ ಮೂವಿ ಒಂದು ಒಳ್ಳೆ ಜರ್ನಿ ಅಂತಾನೆ ಹೇಳ್ಬೋದು. ಇವಾಗ ಅವರು ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದಾರೆ, ಮೇನ್ ಲೀಡ್ ಆಗಿ ಹೀರೋ ಆಗಿ ಕಾಣಿಸ್ಕೊಂತಾ ಇದಾರೆ. ಸೊ ಅವರ ಒಂದು ಬೆಳವಣಿಗೆ ನೋಡಿದಾಗ ನಿಮ್ಗೆ? ಇಲ್ಲ, ತುಂಬಾ ಖುಷಿ ಆಗುತ್ತೆ ಸರ್. ಯಾಕೆಂದ್ರೆ ಅಷ್ಟು ಸಿನಿಮಾ ಒಬ್ಬ ಕಾಮಿಡಿ ಆಕ್ಟರ್ ಆಗಿ ಇವತ್ತು ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗಿದ್ದಾರೆ. ಸೊ ಎಲ್ಲ ಇಂಡಸ್ಟ್ರಿ ಇವಾಗ ನೋಡಿ, ಪರೋಟ ಸೂರಿ ಅಂತ ಒಬ್ರು ಕ್ಯಾರೆಕ್ಟರ್ ತಮಿಳ್ನಾಡಲ್ಲಿ ವೆಟ್ರಿಮಾರನ್ ಅವ್ರಿಗೆ ಕ್ಯಾಸ್ಟ್ ಮಾಡಿ ಅಂತ ಒಳ್ಳೆ ಸಿನಿಮಾ ಮಾಡಿದ್ರು. ಸೊ ಇವ್ರಿಗೂ ಆ ಒಂದು ಕ್ಯಾಲಿಬರ್ ಇದೆ, ಆ ಮಟ್ಟಕ್ಕೆ ಬೆಳೆಯೋಂತ ಒಂದು ಕ್ಯಾಲಿಬರ್ ಇದೆ ಚಿಕ್ಕಣ್ಣ ಸರ್ಗುನು. ಒಳ್ಳೆ ಸಿನಿಮಾ, ಒಳ್ಳೆ ಸ್ಕ್ರಿಪ್ಟ್ ಅವ್ರಿಗೆ ಸಿಕ್ತು ಅಂದ್ರೆ ಖಂಡಿತ ಅವ್ರಿಗೆ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ಒಂದು ನನ್ನ ಒಂದು ಆಶಯ ಸರ್. ಓಕೆ.
ಸೊ ನಿಮಗೆ ಅಂದ್ರೆ ಪ್ರಖ್ಯಾತಿ ಸಿಗೋದು ಹಾ ಜನರಲ್ ಆಗಿ ಹಾ ಯಾವಾಗ ಅಂತ ಅನ್ಸುತ್ತೆ? ಅದೇ ನೋಡ್ಬೇಕು ಸರ್, ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ತೀರ್ಮಾನ ಆಗುತ್ತೆ ನಮ್ಗೆ ಪ್ರಖ್ಯಾತಿ ಆಗ್ತೀನ ಅಥವಾ ಇನ್ನ ಪ್ರಯತ್ನ ಪಡ್ಬೇಕಾ ಅನ್ನೋದು. ಸೊ ಅವತ್ತು ಫೆಬ್ರವರಿ 6ನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ 10 ಗಂಟೆಗೆ ನನ್ನ ಹಣೆ ಬರ ತೀರ್ಮಾನ ಆಗುತ್ತೆ. ಓಕೆ, ಸೊ ಮೇಘನ ಅನ್ನೋ ಒಂದು ಪಾತ್ರ ಬಿಫೋರ್ ಅಂಡ್ ಆಫ್ಟರ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಬಿಫೋರ್ ರಿಲೀಸು ಆಫ್ಟರ್ ರಿಲೀಸು ಯಾವ ರೀತಿಯಾಗಿ ಸೌಂಡ್ ಮಾಡ್ಬೋದು ಮೇಘನ? ಮೇ ಬಿ ಎಲ್ಲರಿಗೂ ಅನ್ಸೋದು ಈ ತರ ಒಂದು ಹುಡುಗಿ ನಮ್ಮ ಲೈಫಲ್ಲಿ ಇದ್ರೆ ಚೆನ್ನಾಗಿರತ್ತೆ ಅಂತ ಒಂದು ಫೀಲಿಂಗ್ ಅಂತೂ ಬರುತ್ತೆ. ಇನ್ನು ಸರ್, ಪಾತ್ರಗಳನ್ನ ಕಟ್ಟಬೇಕು ಅಂತ ಹೇಳಿದಾಗ ನಿಮಗೆ ಸ್ಟಾರ್ಟಿಂಗ್ ಒಂದು ಥಾಟ್ ಬಂದಿರುತ್ತೆ, ಲೈಕ್ ಈ ಪಾತ್ರ ಇವ್ರು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ. ಆ ತರ ಇಮ್ಯಾಜಿನ್ ಮಾಡ್ಕೊಂಡಿರುವಂತ ಒಂದು ಪಾತ್ರ ಯಾವತ್ತಾದ್ರೂ ಚೇಂಜ್ ಆಯ್ತಾ ಕ್ಯಾರೆಕ್ಟರ್? ಅಂದ್ರೆ ಮನ್ಸಲ್ಲಿ ಅವ್ರಿದ್ರು ಬಟ್ ಅವ್ರು ಸಿಕ್ಲಿಲ್ಲ ಅನ್ನೋದಕ್ಕೋಸ್ಕರ ಇವ್ರನ್ನ ಕ್ಯಾಸ್ಟ್ ಮಾಡಿದೆ ಅನ್ನೋ ತರ ಏನಾದ್ರು? ಆತರ ಇಲ್ಲ. ಯೂಶುವಲ್ ಆಗಿ ನಾನ್ ಏನಂತಂದ್ರೆ ಫಸ್ಟ್ ನಾನು ರೈಟಿಂಗ್ ಪ್ರೊಸೆಸ್ ಎಲ್ಲ ನಾನು ಫಸ್ಟ್ ಮುಗಿಸ್ಕೊಂಡ್ ಬಿಡ್ತೀನಿ. ಇವ್ರಿಗೆ ಇಟ್ಕೊಂಡ್ ಮಾಡ್ಬೇಕು ಅಥವಾ ಇವ್ರು ಈ ಪಾತ್ರ ಮಾಡಿದ್ರೆ ಇದು ನಾನು ಯಾವತ್ತೂ ನಾನು ಹೋಗ್ಲಿಲ್ಲ. ಫಸ್ಟ್ ನಾನು ರೈಟಿಂಗ್ ಪ್ರೊಸೆಸ್ ಮುಗಿಸ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ಕ್ಯಾಸ್ಟಿಂಗ್ ಅಲ್ಲಿ ಬಟ್ ಈ ತರ ಇರುವಂತ ಕ್ಯಾರೆಕ್ಟರೈಸೇಷನ್ ಇರುವಂತ ಈ ತರ ಆಕಾರ ಇರುವಂತ ಒಬ್ಬ ವ್ಯಕ್ತಿ ಬೇಕು ನನಗೆ ಅನ್ನೋದು ಒಂದು ಮೈಂಡ್ ಅಲ್ಲಿ ಇತ್ತು. ಇವರೇ ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ಯಾವತ್ತೂ ನಾನು ಇದ್ ಮಾಡಿರ್ಲಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ರಂಗಾಯಣ ರಘು ಅವ್ರನ್ನ ನೀವು ಪೋಷಕ ಪಾತ್ರದಲ್ಲಿ ಅದನ್ನೇ ಫಿಕ್ಸ್ ಆಗಿದ್ದು, ಅವ್ರನ್ನೇ ನೀವು ಕಾಸ್ಟ್ ಮಾಡಿದ್ದ ಹೇಗೆ? ಇಲ್ಲ, ಆತರ ಏನಿಲ್ಲ. ಆ ತಂದೆ ಕ್ಯಾರೆಕ್ಟರ್ ರಂಗಾಯಣ ರಘು ಸರ್ ಅಂತ ಆ ಏಜ್ ಅಲ್ಲಿ ಇರುವಂತವ್ರು ಅಷ್ಟು ಒಳ್ಳೆ ಪರ್ಫಾರ್ಮ್ ಅಲ್ಲಿ ಇರುವಂತವ್ರು ಬೇಕಾಗಿದ್ರೆ ಸೂಪರ್ ಆಗಿರುತ್ತೆ ಅನ್ನೋದೊಂದಿತ್ತು. ಬಟ್ ಅದೊಂದು ಇರುತ್ತೆ ಅಲ್ವಾ, ನಮ್ ಸಿನಿಮಾಗೆ ಫಸ್ಟ್ ಡೆಬ್ಯೂ ಸಿನಿಮಾಗೆ ಒಪ್ಕೋತಾರೋ ಒಪ್ಕೊಳ್ಳಲ್ವಾ ಅನ್ನೋದೊಂದು ಮೈಂಡ್ ಅಲ್ಲಿ ಇದ್ದೇ ಇರುತ್ತಲ್ವಾ. ಬಟ್ ಅದನ್ನ ಫಿಕ್ಸ್ಡ್ ಆಗಿ ನಾನು ಯಾವತ್ತೂ ಇದ್ ಮಾಡಿರ್ಲಿಲ್ಲ. ಬಟ್ ಅವ್ರು ಒಪ್ಕೊಂಡಿದ ತಕ್ಷಣ ಅದ್ರದ್ದು ಬೇರೆನೆ ಫೀಲ್ ಬಿಡಿ. ಅದು ಅವ್ರು ಬಂದು ಆ ಪಾತ್ರಕ್ಕೆ ಜೀವ ತುಂಬ್ತಾ ಇದಾರೆ ಅಂತ ಅಂದ್ರೆ ಆ ಪಾತ್ರಕ್ಕೆನೆ ವೇಟೇಜ್ ಜಾಸ್ತಿ ಮಾಡ್ದಂಗೆ ಅದು. ಓಕೆ, ಡಾಲಿ ಅವ್ರಿಗೆ ಸಿನಿಮಾದ ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿದೆ. ಹೌದು. ಅಷ್ಟಿಲ್ದೇನೆ ಅವರು ಒಂದು ಪ್ರೊಡಕ್ಷನ್ ಹೌಸ್ ಇಟ್ಕೊಂಡು ಪ್ರೊಡ್ಯೂಸ್ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಹೌದು. ಬಟ್ ಆದ್ರೆ ಯಾವ ಒಂದು ಥಿಂಗ್ ಕತೆ ತುಂಬಾ ಅವ್ರಿಗೆ ಇಷ್ಟ ಆಯ್ತಾ, ಅಥವಾ ನೀವು ಹೇಳಿದಂತ ಒಂದು ಶೈಲಿ ಅಥವಾ ನೀವು ಅಪ್ರೋಚ್ ಮಾಡಿದಂತ ಒಂದು ಶೈಲಿ ತುಂಬಾ ಇಷ್ಟ ಆಯ್ತಾ, ಅಥವಾ ಯಾವ ಒಂದು ಎಲಿಮೆಂಟ್ ಅವರಿಗೆ ಬಹಳ ಇಷ್ಟ ಆಗಿ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದವರು? ಇಲ್ಲ, ಅವ್ರು ಯಾವಾಗ್ಲೂ ತುಂಬಾ ಜನದ ಹತ್ರ ಹೇಳಿದಾರೆ, ಇಲ್ಲ ಹುಡ್ಗನ್ಗೆ ಆ ವರ್ಲ್ಡ್ ತುಂಬಾ, ಆ ಜಗತ್ತು ತುಂಬಾ ಚೆನ್ನಾಗ್ ಗೊತ್ತು. ನನಗ್ ಸಿಗ್ದಾಗ್ಲೂ ಅಷ್ಟೇ, ನಿನ್ಗೆ ಆ ಜಗತ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಅದನ್ನ ಅರ್ಥ ಮಾಡ್ಕೊಳ್ಳೋದಲ್ದೆ ಅದನ್ನ ರೈಟಿಂಗ್ ಮುಖಾಂತರ ಮತ್ತೆ ಸ್ಕ್ರೀನ್ ಅಲ್ಲಿ ಮುಖಾಂತರ ನೀನ್ ತರೋದಿದ್ಯಲ್ಲ, ಅದು ತುಂಬಾ ಕಾಂಪ್ಲಿಕೇಟೆಡ್ ವಿಷಯ. ಸೊ ನನಗೆ ನೀನ್ ಆ ಜಗತ್ನ ತೋರಿಸಿರೋ ರೀತಿನೇ ಇಷ್ಟ ಆಗಿರೋದು ಅಂತ ಹೇಳ್ತಾರೆ, ಅಥವಾ ಆ ವಿಷಯನೇ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳ್ತಾರೆ. ಓಕೆ, ಮಾಸ್ತಿ ಸರ್ ಡೈಲಾಗ್ಸ್ ಬರೆದ್ರೆ ಆ ಮೂವಿ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ, ಡೈಲಾಗ್ಸ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಡೈಲಾಗ್ಸ್ಗಳನ್ನೆಲ್ಲ ಎಷ್ಟು ಎಂಜಾಯ್ ಮಾಡಿದ್ರಿ? ಅಂಡ್ ಮಾಸ್ತಿ ಸರ್ ಬಗ್ಗೆ ಏನಾದ್ರು ಹೇಳ್ತೀರಾ? ಇಲ್ಲ ಸರ್, ಅವ್ರಿಗೆ ಅದೇನೋ ಒಂದು ಕಲೆನೇ ಅಂತ ಹೇಳ್ಬೋದು, ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಅವ್ರು ಏನಾರ ಒಂದು ವಸ್ತು ಬಗ್ಗೆ ಆಗ್ಲಿ, ಒಂದು ವ್ಯಕ್ತಿ ಬಗ್ಗೆ ಆಗ್ಲಿ, ಹಂಗೆ ಅವರು ಒಂದು ತರ ಚೆನ್ನಾಗಿ ವರ್ಣಿಸ್ತಾರೆ. ಈಗ ನನ್ನ ಫಸ್ಟ್ ಡೇ ಬಂದ್ರು ಇದ್ರಲ್ಲಿ ಆಫೀಸಲ್ಲಿ ನೋಡಿದ್ರು, ಇದೆಲ್ಲ ಸ್ಕ್ರಿಪ್ಟ್ ಎಲ್ಲ ನೋಡ್ತಾ ಇದ್ರು. ನಾನು ನೋಡ್ಬಿಟ್ಟು ಇಮಿಡಿಯೇಟ್ ಒಳ್ಳೆ ಕೊಳೆ ತುಂಬಿಕೊಂಡಿರೋ ರೋಡಿಗಳ ಮಧ್ಯೆ ಕಳೆಯಿರೋ ರೋಡಿ ಬಂದಂಗಿದ್ಯಾ ಅಂತಂದು ಒಪ್ಪಿಸ್ಬೇಕಲ್ಲ. ಒಳ್ಳೆ ಕೊಳೆ ತುಂಬಿಕೊಂಡಿರೋ ರೋಡಿಗಳ ಮಧ್ಯೆ ಕಳೆಯಿರೋ ರೋಡಿ ಬಂದಿದೆ ಸರ್, ಎಲ್ ಬರ್ದು ಸರ್ ನಿಮ್ಗೆ ಈ ತರ ಥಾಟ್ಸ್ ಅಂತ ನಾವು. ಸೊ ಆತರ ತುಂಬಾ ಇದೆ ನಮ್ ಸಿನಿಮಾದಲ್ಲಿ ಡೈಲಾಗ್ಸ್. ನೀವು ಸ್ಟಾರ್ಟಿಂಗ್ ಇಂದ ಎಂಡ್ ತನಕನೂ ತುಂಬಾ ಎಂಜಾಯ್ ಮಾಡ್ತೀರಾ. ಅಂಡ್ ಅಷ್ಟೇ ಡೀಪ್ ಮೀನಿಂಗ್ ಇರುತ್ತೆ ಅದಕ್ಕೆ ಹೇಳೋದಕ್ಕೆ. ಸುಮ್ನೆ ಏನೋ ಹೇಳ್ಬೇಕು ಒಂದು ಫನ್ ಅಂತಲ್ಲ, ಒಂದು ತುಂಬಾ ಸಖತ್ತು ಡೀಪ್ ಮೀನಿಂಗ್ ಇರುತ್ತೆ ಅವ್ರು ಏನೇ ಒಂದು ಹೇಳಿದ್ರು. ಸೊ ಮಾಸ್ತಿ ನಮ್ಮ ಇಂಡಸ್ಟ್ರಿ ಆಸ್ತಿ ಅಂತ ಹೇಳ್ಬೋದು. ಅವರ ಒಂದು ಬರವಣಿಗೆ ಆಗ್ಲಿ, ಅವರ ಒಂದು ಡೈಲಾಗ್ಸ್ ಆಗ್ಲಿ, ಅದೇನೋ ಸರ್ ಅವ್ರ ಒಂದು ಇನ್ಬಿಲ್ಟ್ ಟ್ಯಾಲೆಂಟ್. ಅಂಡ್ ಎಸ್ಪೆಷಲಿ ಭೂಗತ ಲೋಕಕ್ಕೆ ಒಂದು ಸ್ಟೋರಿಗಳಿಗೆ, ಸಿನಿಮಾಗಳಿಗೆ ಮಾಸ್ತಿ ಸರ್ ಡೈಲಾಗ್ಗಳು ಬಿಟ್ರೆ ಅದು ಒಳ್ಳೆ ಫ್ಲೇವರ್ ಆಡ್ ಆಗುತ್ತೆ ಅನ್ನೋದು ಎಲ್ಲರ ಒಂದು ನಂಬಿಕೆ. ಲೈಕ್ ಇವಾಗ ನಾವು ಯಾವಾಗ್ಲೂ ಕೂಡ ಒಂದು ಒಳ್ಳೇದನ್ನ ಮಾತಾಡ್ತಾ ಇರ್ಬೇಕು, ಒಳ್ಳೇದನ್ನ ಕೇಳ್ಕೊಂತ ಇರ್ಬೇಕು. ಅಶ್ವಿನಿ ದೇವಂತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ ಅಂತ ಅಂದ್ರೆ, ನಿಮಗೆ ಮುಂಬರುವಂತ ದಿನಗಳಲ್ಲಿ ಧನಂಜಯ ಸರ್ ಅವ್ರ ಜೊತೆಗೆ ಆಕ್ಟ್ ಮಾಡುವಂತ ಒಂದು ಆಪರ್ಚುನಿಟಿ ಸಿಗ್ಬೇಕು ಅಂತ ಯಾವ ತರ ಮ್ಯಾನಿಫೆಸ್ಟ್ ಮಾಡಿದ್ರೆ? ತುಂಬಾ ಇದೆ, ನಾನು ಅವ್ರಿಗೆ ಡೈರೆಕ್ಟ್ ಆಗೂ ಹೇಳಿದೀನಿ. ಓಕೆ, ಸೊ ಇದೆ. ಅವ್ರು ಹೆಂಗೆ ಅಂದ್ರೆ ಅವರು ವಿಲನ್ ಆಗು ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಅಷ್ಟೇ ಸೂಟ್ ಆಗ್ತಾರೆ, ಒಂದು ಹೀರೋ ಆಗು ಅಷ್ಟೇ ಇದಾಗಿ ಮಾಡ್ತಾರೆ. ಸೊ ಅದು ತುಂಬಾ ಕಮ್ಮಿ ಜನಕ್ಕೆ ಅದು ಆಗೋದು. ನೀನ್ ಹೀರೋ ಆಗು ಅಷ್ಟೇ ಗ್ರೇಸ್ ಆಗಿ ಮಾಡೋದು, ವಿಲನ್ ಆಗುನು. ಸೊ ಅವ್ರ ಜೊತೆ ವಿಲನ್ ಆಗಿದ್ರು ಒಂದ್ ಸೈಡ್ ಇದನ್ನು ಓಕೆ, ಹೀರೋ ಆಗಿದ್ರು ಇದ್ ಮಾಡೋದಕ್ಕೂ ಓಕೆ. ಓಕೆ, ನೋಡೋಣ ಮುಂಬರುವಂತ ದಿನಗಳಲ್ಲಿ ಅವ್ರ ಜೊತೆಗೆ ನೋಡೋಂತ ಒಂದು ಸೌಭಾಗ್ಯ ನಮಗೂ ಕೂಡ ಸಿಗ್ಲಿ ಅಂತ ಹೇಳಿ. ಅಂಡ್ ಈಗ ಜನರಲ್ ಆಗಿ ರೌಡಿಸಮ್ ಫಿಲಮ್ ಅಂತ ಹೇಳಿದ್ರೆ ತುಂಬಾ ಮೂವೀಸ್ ಗಳನ್ನ ನಾವು ನೋಡಿದೀವಿ, ನಮ್ಮ ಕನ್ನಡದಲ್ಲಿ ಬಂದಿರುವಂತದ್ದು. ರಿಯಲ್ ರೌಡೀಸ್ ಗಳನ್ನ ಕರ್ಕೊಂಡ್ ಬಂದು ಆಕ್ಟ್ ಮಾಡಿಸಿರುವಂತಹ ತುಂಬಾ ಸಿನಿಮಾಗಳಿದೆ. ಆತರ ಎಕ್ಸಾಂಪಲ್ ಕೊಡೋದಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ, ಆ ರೀತಿಯಾಗಿ ಏನಾದ್ರು ರಿಯಲ್ ರೌಡೀಸ್ ಗಳು ಇದರಲ್ಲಿ ಆಕ್ಟ್ ಮಾಡಿದಾರ?
ಇಲ್ಲ ಆತರ ಏನು ಅದ್ risk ಎಲ್ಲ ತಗೊಳಕ್ ಆ ಹೋಗಿಲ್ಲ. risk ಎಲ್ಲ ತಗೊಳಕ್ ಹೊಸ ಕೇಸೇ ಓಪನ್ ಹೌದು. ಅದು ಅದು ನಾವು ಮಾಡಕ್ಕೆ ಹೋಗ್ಬಾರ್ದು ಬಿಡಿ. ಹೌದಾ? ಅಂದ್ರೆ ಅಟೆಂಪ್ಟ್ Attempt ಮಾಡ್ಲೇಬಾರ್ದು ಮಾಡಕ್ ಅಂತ ಹೋಗ್ಬಾರ್ದು. ಅನ್ಕೊಂಡ್ಬಿಟ್ರಾ? ಓಕೆ. ಸೊ ಈಗ ಕೈಲಿ ಲಾಂಗ್ ಹಿಡಿದ್ರೆ ಒಂದು ಹಿಟ್ ಆಗ್ತೀವಿ ಅನ್ನೋವಂಥದ್ದು ನೀವು ಹೇಳಿದ್ರಿ. ಅಂದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಇದ್ರೆ ಜನರು ಅಕ್ಸೆಪ್ಟ್ ಮಾಡ್ಕೊಂತಾರೆ. ಬಿಕಾಸ್ ಲೈವ್ ಎಕ್ಸಾಂಪಲ್ಸ್ಗಳು ನಮ್ಮ ಮುಂದೆ ಇದೆ ಇಂಡಸ್ಟ್ರಿನಲ್ಲೇ. ಯಾವ ರೀತಿಯಾದಂತಹ ಒಂದು ಪ್ರಖ್ಯಾತನ ನಾವು ನೋಡ್ಬೋದು ಮುಂಬರುವಂತ ದಿನಗಳಲ್ಲಿ ಇದಾದ ನಂತರ? ಅಂದ್ರೆ ಎಲ್ಲಾ ಜಾನರ್ನ ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ನನ್ಗೆ ಇಂಟ್ರೆಸ್ಟ್ ಇದೆ ಸರ್. ಬರೀ ಆಕ್ಷನ್ ಸಿನಿಮಾ, ರೌಡಿಸಮ್ ಸಿನಿಮಾ ಅಂತಲ್ಲ. ನನಗೆ ಈ ಅಂದ್ರೆ ಮೈಥಾಲಜಿಕಲ್ ಒಂದು ಪೌರಾಣಿಕ ಪಾತ್ರ, ಇಲ್ಲ ಒಂದು ಮಿಡಲ್ ಕ್ಲಾಸ್ ಹುಡುಗ, ಒಂದು ಯಾವುದೋ ಒಂದು ತುಂಬಾ ಬಡ ಹುಡುಗನ ತರ, ಇಲ್ಲ ಯಾವುದೋ ಮಂಡ್ಯ ಮತ್ತೆ ನಮ್ಮ ಮೈಸೂರು ಭಾಗದ ಹುಡುಗನ ತರ. ಸೊ ಎಲ್ಲಾ ಪಾತ್ರಗಳಲ್ಲೂ ನಾನು ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಆಸೆ ಇದೆ. ಸೊ ಎಲ್ಲಾ ಜಾನರ್ನು ನಾನು ಟಚ್ ಮಾಡ್ತಾ ಇದೀನಿ. ಅಂದ್ರೆ ಈಗ ಆಲ್ರೆಡಿ ಇನ್ನೊಂದು ಕತೆ ಕೇಳಿ ಕೂಡ ಅದ್ರದ್ದು ಪ್ರೀ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ. ಸೊ ಇದಾದ್ಮೇಲೆ ಶೀಘ್ರದಲ್ಲೇ ಅದ್ರದ್ದು ಅನೌನ್ಸ್ ಮಾಡ್ತೀವಿ. ಸೊ ನಾನು ಎಲ್ಲಾ ಜಾನರ್ನು ಟಚ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಒಂದು ಆಲ್ರೌಂಡರ್, ನಾನು ಯಾವ್ದಕ್ಕೆ ಹಾಕಿದ್ರೆ ಇವ್ನು ಫಿಟ್ ಆಗ್ತಾನಪ್ಪ ಅನ್ನೋದು ಒಂದು ತೋರ್ಸ್ಕೊಬೇಕು ನಾನು ಅನ್ನೋದು ಒಂದು ಉದ್ದೇಶ. ಓಕೆ. ಸೊ ಜೇಸಿ ಅನ್ನೋದು ರಿಲೀಸ್ ಆದ ನಂತರ ನಿಮ್ಮ ಮನಸ್ಸಲ್ಲಿ ಯಾವ ರೀತಿಯಾಗಿ ಉಳ್ಕೊಳ್ಳುತ್ತೆ? ಅಂದ್ರೆ ತುಂಬಾ ಪಾಠ ಕಲಿಸಿದೆ, ತುಂಬಾ ಪೇಷನ್ಸ್ ಕಲಿಸಿದೆ, ತುಂಬಾ ಅವಮಾನಗಳಾಗಿದೆ. ಅಂದ್ರೆ ತುಂಬಾ ನಮ್ಮನ್ನ ಅಂದ್ರೆ ಅಂದ್ರೆ ನಮ್ಮ ಟೈಮ್ನ ದುರುಪಯೋಗಗಳು ಪಡಿಸ್ಕೊಂಡಿದ್ದಾರೆ, ಕಾಯಿಸಿದ್ದಾರೆ. ಸೊ ಅದೆಲ್ಲಾನು ಎಲ್ಲಾರ್ಗು ಒಂದು ಉತ್ತರ ಕೊಟ್ಟಂಗೆ ಅನ್ಸುತ್ತೆ. ಆಮೇಲೆ ಏನ್ ಮಾಡಬಾರ್ದು, ಯಾರು ಏನು, ಅವ್ರಿಗೆ ಏಜ್ ಏನು, ಅಂದ್ರೆ ಅವ್ರು ನಿಜವಾಗ್ಲೂ ಪ್ರೊಡ್ಯೂಸ್ ಮಾಡ್ತಾರಾ, ನಿಜವಾಗ್ಲೂ ಮಾಡಲ್ವಾ? ಎಲ್ಲರೂ ಹೇಳ್ತಾರೆ ನಾನು ಮಾಡ್ತೀನಿ ಅಂತ ಕರೆಸ್ತಾರೆ, ಇನ್ನೆಲ್ಲೋ ಕೂರಿಸ್ತಾರೆ, 1 hour ಕಾಯಿಸ್ತಾರೆ, ಕಾಫಿ ಕುಡಿಸ್ತಾರೆ. ಬಟ್ ಅದೇನೋ ಆಗಲ್ಲ. ಬಟ್ ಅವ್ರದೇ ಏನೋ ಒಂದು ಅಡ್ವಾಂಟೇಜ್ಗಳಿರುತ್ತೆ. ಸೊ ಅದಕ್ಕೆ ನಮ್ಮ ಹತ್ರ ಬಂದಿರ್ತಾರೆ. ಸುಮ್ಮನೆ ಏನೋ ಒಂದು ಪ್ರೊಡ್ಯೂಸರ್ ಅಂತ ಟ್ಯಾಗ್ ಹಾಕೊಬೇಕು, ಇಲ್ಲ ಅವ್ರೇನೋ ಎಲೆಕ್ಷನ್ ನಿಂತ್ಕೊಬೇಕು, ಹೆಸರು ಮಾಡಬೇಕು, ಈ ಒಂದು ಉದ್ದೇಶಗಳಿಗೆ ನಮ್ಮನ್ನ ಉಪಯೋಗಿಸ್ಕೊಂತಾ ಇರ್ತಾರೆ. ಸೊ ಅಂಥವ್ರಿಂದ ನಾವು ಮೊದಲನೇ ದೂರ ಆಗ್ಬೇಕು ಅನ್ನೋದು ಒಂದು ತುಂಬಾ ಥಾಟು ಮೈಂಡಿಗೆ ಬಂತು ನನಗೆ. ಸೊ ತುಂಬಾನೇ ಪಾಠ ಕಲಿಸಿದೆ ಸರ್. ನಮ್ದು ಜೇಸಿ ಏನ್ ಜರ್ನಿ ಆಗಿದೆ, ನಂದು ಈ ಸಿನಿಮಾ ಇಲ್ಲಿ ಈ ದಿನ ಬರ್ಬೇಕು ಅಂದ್ರೆ ಅದೊಂದು ತುಂಬಾ ದೊಡ್ಡ ಪಾಠ ಕಲ್ತಿದೆ. ಅಂಡ್ ಪ್ರೊಡಕ್ಷನ್ ವೈಸ್ ಅಲ್ಲೂ ತುಂಬಾ ಕಲ್ತಿದ್ದೀನಿ ನಾನು. ಡಾಲಿ ಪಿಕ್ಚರ್ಸ್ ಅಲ್ಲಿ ನಂಗೊಂದು ಅವಕಾಶ ಸಿಕ್ತು. ಸಿನಿಮಾ ಹೇಗೆ ನಿರ್ಮಾಣ ಮಾಡೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಯಾರ್ಯಾರು ಎಷ್ಟೆಷ್ಟು ತಗೊಂತಾರೆ, ಯೂನಿಟ್ ಅವ್ರು ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದ್ದಾರೆ ಎಲ್ಲಾರ್ಗು. ಸೊ ಅದೆಲ್ಲ ಕಲಿಕೆ ತುಂಬಾ ಆಯ್ತು. ನೆಕ್ಸ್ಟ್ ನಾನೇ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದ್ರು ಕೂಡ ಸೊ ನನ್ಗೆ ಅದೊಂದು ಗೊತ್ತಿರುತ್ತೆ, ನನಗೆ ಯಾರ್ಯಾರಿಗೆ ಎಷ್ಟೆಷ್ಟು ಖರ್ಚಾಗುತ್ತೆ, ಎಲ್ಲೆಲ್ಲಿ ನಾವು ದುಡ್ಡು ಉಳಿಸ್ಬೋದು, ಹೇಗೆ ಹೇಗೆ ಕೆಲಸ ತೆಗೆಸ್ಕೊಬೋದು. ಸೊ ತುಂಬಾನೇ ನಂದು ಒಂದು ಡಿಗ್ರಿನೇ ಆಗಿದೆ ಈ ಜೆ ಸಿ ಯೂನಿವರ್ಸಿಟಿಲಿ ಸಿನಿಮಾದ ನಿರ್ಮಾಣ ಮಾಡೋದ್ರಲ್ಲಾಗಿರ್ಬೋದು, ಒಂದು ಕಲಿಯೋ ಪ್ರೊಸೆಸ್ ಅಲ್ಲಿ ಆಗಿರ್ಬೋದು ಅಂತ ಹೇಳ್ಬೋದು. ಓಕೆ. ಸೊ ಒಂದೊಂದು ಪೋಸ್ಟರ್ ಅಲ್ಲಿ ಒಂದೊಂದ್ ತರ ಕಾಣಿಸ್ತೀರಾ. ಬಟ್ ಆದ್ರೆ ಐ ಥಿಂಕ್ ಡಾಲಿ ಅವ್ರ ತರನು ಒಂದ್ ಸ್ವಲ್ಪ ಸಿಮಿಲಾರಿಟೀಸ್ ಕಾಣಿಸುತ್ತೆ ಅದ್ರಲ್ಲಿ. ಹಾ. ಹೇಳಿದ್ರ ಯಾರಾದ್ರೂ? ಇಲ್ಲ, ಡಾಲಿ ಅವ್ರ ತರ ಅಂತ ಹೇಳಿಲ್ಲ. ಬಟ್ ಅದೇ ತುಂಬಾ ಜನ ಚೆನ್ನಾಗಿ ಅಂದ್ರೆ ತುಂಬಾ ವೇರಿಯೇಷನ್ಸ್ ಗಳಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಫಸ್ಟ್ ಪೋಸ್ಟ್ ಹಾ, ಒಂದು ಮೀಸೆ ಗಡ್ಡ ಇಲ್ದೇ ಹೌದೌದು. ಹೌದು, ಲಾಸ್ಟ್ ಡೇ ಆಫ್ ಶೂಟ್ ಅದು. ಎಲ್ಲ ಗಡ್ಡ ಮೀಸೆ ತೆಗಿಬೇಕಿತ್ತಲ್ಲ, ಅದಕ್ಕೆ ಲಾಸ್ಟ್ ದಿನ ಇಟ್ಕೊಂಡಿದ್ವಿ. ಗಂಡು ಮಕ್ಳ ಆಸ್ತಿ ಅದು. ಅದನ್ನೇ ಕಿತ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಬಟ್ ಎನಿವೇಸ್ Feb 6th ನಿಮ್ಮ ಯೂನಿವರ್ಸಿಟಿಗೆ ಬರೋದಕ್ಕೆ ಜನ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದಾರೆ. ಅಂಡ್ ಹೇಗಿರ್ಬೋದು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಪಡ್ಕೊಬೇಕು ಅಂತ ಹೇಳಿ ಜನರು ವೇಟ್ ಮಾಡ್ತಾ ಇದಾರೆ. ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗ್ಲಿ. ನಾವು ಕೂಡ ಕಾಯ್ತಾ ಇದೀವಿ ಜೆಸಿ ರಿಲೀಸ್ ಆಗೋದಕ್ಕೆ. ಸೊ Feb 6th ಥಿಯೇಟರ್ ಅಲ್ಲಿ ಸಿಗೋಣ. ಜನರಿಗೆ ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ? ಅಂದ್ರೆ ಏನ್ ಹೇಳೋಣ ಸರ್, ಅಲ್ಟಿಮೇಟ್ಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಇನ್ನೊಬ್ರಿಗೆ ಫೋನ್ ಮಾಡಿ ಹೇಳಿದ್ರೇನೆ ಸಿನಿಮಾ ಓಡೋದು ಇವಾಗ. ಸೊ ನಾವು ಹೇಳೋದು, ನಮ್ಮ ಸಿನಿಮಾಗೆ ನೀವು ಕೊಡುವಂತ ಒಂದು ಸಮಯ ಅಥವಾ ಹಣ ಆಗಿರ್ಬೋದು ಮೋಸ ಆಗಲ್ಲ ಅಂತ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಎಂಜಾಯ್ ಮಾಡ್ತೀರಾ. ಆ ಜೆ ಸಿ ಅನ್ನೋ ವರ್ಲ್ಡ್ ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿರಕ್ಕಾಗಲ್ಲ. ಯಾರೋ ತಪ್ಪು ಮಾಡಿರೋರಷ್ಟೇ ಅಲ್ಲಿ ಒಳಗಡೆ ಹೋಗಿ ಬಂದಿರ್ತಾರೆ. ಸೊ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಜೆ ಸಿ ಅಂದ್ರೆ ಹೇಗೆ, ಒಳಗಡೆ ಯಾವ ರೀತಿ ನಡೆಯುತ್ತೆ, ಸಿಸ್ಟಮ್ ಹೇಗೆ, ಅಲ್ಲಿ ಗ್ಯಾಂಗ್ ವಾರ್ಗಳು ಹೇಗೆ, ಬ್ಯಾರಕ್ ಅಂದ್ರೆ ಏನು, ಇಲ್ಲ ಇನ್ನ ಕಿಚನ್ ಅಂದ್ರೆ ಏನು, ಲೈಬ್ರರಿ ಇರುತ್ತೆ, ಜಿಮ್ ಇರುತ್ತೆ, ಎಲ್ಲ ಇರುತ್ತೆ ಜೆ ಸಿ ಒಳಗಡೆ. ಸೊ ಆ ಒಂದು ವರ್ಲ್ಡ್ ನ ನೀವು ಸಿನಿಮಾ ಮುಖಾಂತರ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಜೆಸಿಗೆ ಬನ್ನಿ ಅಂತ ಹೇಳ್ತೀನಿ. ಸೊ Feb 6th ನಾವು ಕೂಡ ವೇಟ್ ಮಾಡ್ತಿದ್ದೀವಿ. ಅಂಡ್ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೆ. ಸೊ Feb 6th ಜೆಸಿ ಸಿನಿಮಾನ ನೀವು ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂಡ್ ಎಲ್ಲರನ್ನು ಕೂಡ ಬೆಳೆಸಿ ಹರಿಸಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ KFI ಜೊತೆ ಮಾತಾಡಿದ್ದಕ್ಕೆ ಆಲ್ ದಿ ಬೆಸ್ಟ್ ನಿಮಗೆ. Thank you. ನಮಸ್ಕಾರ.